ಮೀನಾಕ್ಷಿ ಜೆ ಕಾಮತ್ ಭಾರತದ ಶಾಸ್ತ್ರೀಯ ಕಲೆಯಾದ ಕಥಕ್ ಮತ್ತು ಕೊಳಲು ವಾದಕಿ. ಓದಿದ್ದು ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್. ವೃತ್ತಿ ಡ್ರೋನ್ ಉತ್ಪಾದನೆ ಸಂಸ್ಥೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕಿ. ಆದರೆ ಇವರ ಚಿತ್ತ ಸದಾ ಕಥಕ್ನತ್ತ ಎನ್ನುವುದೇ ವಿಶೇಷ. ತಂದೆ ಖ್ಯಾತ ವಕೀಲ ಹಾರ್ಮೋನಿ ವಾದಕ ಕೆಜೆ ಕಾಮತ್, ಅಮ್ಮ ವೀಣಾವಾದಕಿ ಶ್ರೀದೇವಿ ಕಾಮತ್. ಅವರ ಮಾರ್ಗದರ್ಶನದಲ್ಲಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟ ಮೀನಾಕ್ಷಿ ಅವರು ಈಗಾಗಲೇ ದೇಶ ವಿದೇಶದಲ್ಲೂ ತಮ್ಮ ಕಥಕ್ ಝಲಕ್ ತೋರಿಸಿದ್ದಾರೆ. Classical dance form is nothing but, for me, it's just an amalgamation of mind, body and soul with a divine connection. ಇನ್ನು ಗುರು ಶಿಷ್ಯ ಪರಂಪರೆಗೆ ನನ್ನ ಮೊದಲ ಪ್ರಾಧಾನ್ಯತೆ ಎನ್ನುವ ಈ ಕಥಕ್ ಸುಂದರಿ. ಸೊ ಆಕ್ಚುಲ್ ಗುರು ಶಿಷ್ಯ ಪರಂಪರಾದಲ್ಲಿ ಒಂದು ಹಂತಕ್ಕೆ ಬಂದ ಆದ್ಮೇಲೆನೆ ಅವ್ರು ಹೆಜ್ಜೆ ಕೊಡ್ತಾರೆ. ಈ ವಾರದ ಗಂಧದ ಬೀಡು ಕಾರ್ಯಕ್ರಮದ ವಿಶೇಷ ಅತಿಥಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬೀಡು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಇವರು ಬೇಸಿಕಲಿ ಕಥಕ್ ಆರ್ಟಿಸ್ಟ್, ಅದ್ರ ಜೊತೆಗೆ ಕೊಳಲು ವಾದಕರು ಹೌದು. ಎಸ್, ಅವರೇ ಮೀನಾಕ್ಷಿ ಕಾಮತ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀವಿ ಮ್ಯಾಮ್. ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೊ ನಿಮ್ಮ ತಂದೆಯವರು ವಕೀಲರು, ಹೌದು, ಅಮ್ಮ ವೀಣಾ ವಾದಕರಾಗಿದ್ದಾರೆ. ಸೊ ಮಗಳು ಯಾಕೆ ಕಥಕ್ಕಿಗೆ ಬಂದ್ರು? ಸೊ ನಮ್ದು ಫ್ಯಾಮಿಲಿ ಬಂದು ಬೇಸಿಕ್ಲಿ 4 ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ. ಸೊ ನಮ್ಮ ಅಪ್ಪ ಬಂದು ಅಡ್ವೊಕೇಟ್. ಸೊ ಅಡ್ವೊಕೇಟ್, ದಟ್ಸ್ ಹಿಸ್ ಫುಲ್ ಟೈಮ್ ಪ್ರೊಫೆಷನ್. ಬಟ್ ಆಸ್ ಅ ರೀಕ್ರಿಯೇಷನಲ್ ಆಕ್ಟಿವಿಟಿ ಅಥವಾ ಕಲ್ಚರಲಿ ಅವ್ರಿಗೆ ಆ ಮೂಲದಲ್ಲಿ ಇರಬೇಕು ಅಂತ ಅವ್ರ ಹಾರ್ಮೋನಿಯಂ ವಾದಕರು ಕೂಡ. ಹಾಗೆ ನಮ್ಮ ತಾಯಿ, ಶಿ ಇಸ್ ಅ ಹೋಮ್ ಮೇಕರ್. ಬಟ್ ಮದ್ವೆಗಿಂತ ಮುಂಚೆ ಶಿ ವಾಸ್ ಅನ್ ಅಥ್ಲೀಟ್, ಅ ವೆರಿ ಸಕ್ಸೆಸ್ಫುಲ್ ಅಥ್ಲೀಟ್, ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಅವರಿದ್ರು. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಶಿ ಡಿಡ್ ನಾಟ್ ಡಿಸ್ಕಂಟಿನ್ಯೂ ಹರ್ ವೀಣಾ ಟ್ಯಾಲೆಂಟ್. ಸೊ ಅದನ್ನು ಅವರು ಕಂಟಿನ್ಯೂ ಮಾಡಿದ್ದಾರೆ. ಅಂಡ್ ನೌ ಶಿ ಇಸ್ ಎನ್ established veena player. So hange bandu, since we are 4 of us, my first sister our ENT surgeon professional bandu. ಅದಾದ್ಮೇಲೆ ಅವ್ರು ವೀಣಾ ನಮ್ಮ ತಾಯಿ ಜೊತೆಗೇನೆ ಕಲ್ತಿದ್ರು when she was 5 years old. ಸೊ ಹಂಗೆ ಅವರು ಮುಂದುವರೆದಿದ್ದಾರೆ ಆ ಶೈಲಿದಲ್ಲಿ. ಮತ್ತೆ ನಮ್ಮ ಎರಡನೇ ಅಕ್ಕ, ಶಿ ಇಸ್ ಎ ಲಾಯರ್ ಬೈ ಪ್ರೊಫೆಷನ್, ನಮ್ಮ ತಂದೆ ಜೊತೆಗೇನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ರೀಕ್ರಿಯೇಷನಲ್ ಆಕ್ಟಿವಿಟಿ ಬಂದು ಸ್ಕೂಲ್ ಅಲ್ಲಿ ಇರುವಾಗ ಭರತನಾಟ್ಯಂ ಸ್ಟಾರ್ಟ್ ಮಾಡಿದ್ರು ಅವ್ರು. ದಟ್ ವಾಸ್ ಅಗೇನ್ ವೆನ್ ಶಿ ವಾಸ್ 6 or 7 years old. ಸೊ ನಮ್ಗೆ ಅಷ್ಟೊಂದು ವ್ಯತ್ಯಾಸ ಇಲ್ಲ, ಬಟ್ ಇನ್ ಟರ್ಮ್ಸ್ ಆಫ್ ಅವರ್ ಥಿಂಕಿಂಗ್ ಲೆವೆಲ್ ಮತ್ತೆ ನಮ್ ಅಪ್ಬ್ರಿಂಗಿಂಗ್, ಇಟ್ ವಾಸ್ ಆಲ್ ದ ಸೇಮ್. ಸೊ ಹಂಗೆ ನಮ್ ಇಬ್ರು ಸಿಸ್ಟರ್ಸ್ಗೆ ನಾನು ನೋಡಿ ಚಿಕ್ಕವ್ರು ಇರುವಾಗ್ಲಿಂದಾನು ಅಕಾಡೆಮಿಕ್ಸ್ ಅಲ್ಲಿ ದೇ ವರ್ ರಿಯಲಿ ಸ್ಟ್ರಾಂಗ್ ಇನ್ ಅಕಾಡೆಮಿಕ್ಸ್. ಬಟ್ ಅದ್ರ ಜೊತೆ ಇದನ್ನು ಅವ್ರು ಮಾಡಿ ಎಲ್ಲ ಕಡೆ ಪ್ರದರ್ಶನೆ ಮಾಡಿ, ಮನೇಲೂ ಪ್ರದರ್ಶನೆ ಮಾಡಿ, ಇನ್ ಟರ್ಮ್ಸ್ ಆಫ್ ಭಜನೆಗಳು ಅಥವಾ ಜಸ್ಟ್ ದೇವ್ರ ಮನೇಲಿ ಕೂತ್ಕೊಂಡು ದೇ ವಾಸ್ ಜಸ್ಟ್ ಆಫರ್ ಸಮ್ ಭಕ್ತಿ ರೂಪದಲ್ಲಿ ಭಜನೆಗಳೆಲ್ಲ ನುಡಿಸ್ತಾ ಇದ್ರು. ಸೊ ಅದೆಲ್ಲ ನಾನು ಕೇಳಿ ನನ್ಗೆ ಅದು ಬೈ ಬ್ಲಡ್ ಅಲ್ಲಿ ಬಂದ್ಬಿಡ್ತು. ಕಥಕ್ ಯಾಕೆ ಆಯ್ಕೆ? ಸೊ ಕಥಕ್ ಹೆಂಗ ಆಯ್ತಂದ್ರೆ, ಬಿಕಾಸ್ ಯಾಕೆ ನಾನು ಈ ಏಜ್ ಗ್ರೂಪ್ ಮೆನ್ಷನ್ ಮಾಡಿದ್ರೆ ಅಂದ್ರೆ, ಐ ಸ್ಟಾರ್ಟೆಡ್ ಲರ್ನಿಂಗ್ ಕಥಕ್ ಅಟ್ ಎ ವೆರಿ ಲೇಟರ್ ಸ್ಟೇಜ್ ಇನ್ ಮೈ ಲೈಫ್. ಸೊ ನಾನ್ ಬಂದು when I was 5-6 year old, ನಾನ್ ಅಬ್ಸರ್ವೇಷನ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ನನ್ಗೆ ಹಾಕಿದ್ರು. ಅಬ್ಸರ್ವೇಷನ್ ಅಂದ್ರೆ ಮನೇಲಿ ಅಕ್ಕ ಹೆಂಗ್ ನುಡಿಸ್ತಾರೆ, ಇನ್ನೊಬ್ರು ಅಕ್ಕ ಹೆಂಗ್ ನುಡಿಸ್ತಾರೆ. ನಮ್ಮ ಅಪ್ಪ ಮನೆಗ್ ಬಂದು, ಆಸ್ ಐ ಸೆಡ್, ನಮ್ಗೆ ಒಂದು ಡಿಸಿಪ್ಲಿನ್ ಇತ್ತು ಮನೇಲಿ, ಬಿಕಾಸ್ ಐ ಲಿವ್ಡ್ ವಿತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಸಾಯಂಕಾಲ ಆದ ತಕ್ಷಣ ಅರೌಂಡ್ 6 o'clock, ಅಫ್ಕೋರ್ಸ್ ಸ್ಕೂಲ್ ಏನು ಆಕ್ಟಿವಿಟೀಸ್ ಇದೆಯೋ ಅದಾದ್ಮೇಲೆ 6 o'clock ಮ್ಯಾಂಡೇಟ್ರಿ ದೇವ್ರಿಗೆ ಎದುರುಗಡೆ ಮುಂದೆ ಕೂತ್ಕೊಂಡು ಏನಾದ್ರೂ ಒಂದು ಹಾಡು, ಶ್ಲೋಕ ಅಥವಾ ವೀಣೆನೋ ಏನಾದ್ರೂ ಆ ತರದ್ದು ದೇವರಿಗೆ ಒಂದು ಸಮರ್ಪಣೆ ಮಾಡ್ಲಿಕ್ಕಿತ್ತು. ವೆದರ್ ಯುವರ್ ಪ್ರೊಫೆಷನಲ್ ಆರ್ ನಾನ್ ಪ್ರೊಫೆಷನಲ್, ದಟ್ ವಾಸ್ ಇಮ್ಮಟೀರಿಯಲ್. ಬಟ್ ಇದು ರಿದಮ್ ಸೆನ್ಸು ನನ್ನ ಒಳಗಡೆ ಇನ್ ಟರ್ಮ್ಸ್ ಆಫ್
ಅಬ್ಸರ್ವೇಷನ್ ಸ್ಕಿಲ್ಸ್ ಅಲ್ಲಿ ಅದು ಬಂದ್ಬಿಡ್ತು. ಸೊ ಅಲ್ಲಿ ನೋಡುವಾಗ ಅಫ್ಕೋರ್ಸ್ ಇನ್ ಟರ್ಮ್ಸ್ ಆಫ್ ನಮ್ದು ಬೇರೆ ಅಂದ್ರೆ ಟಿವಿ ನೋಡುವಾಗ ಅಫ್ಕೋರ್ಸ್ ವಿ ಆಸ್ ಕಿಡ್ಸ್ ವಾಟ್ ವಿ ವಾಚ್ ಅಪಾರ್ಟ್ ಫ್ರಮ್ ದಟ್ ದೂರದರ್ಶನ್ ಚಾನೆಲ್ ಅಲ್ಲಿ ಬಿರ್ಜು ಮಹಾರಾಜಿ ಅವ್ರದ್ದು ಒಂದು ಕಥಕ್ ಪ್ರೋಗ್ರಾಮ್ ಇತ್ತು. ಆವಾಗ ಐ ವಾಸ್ ಟೂ ಸ್ಮಾಲ್, ನಂಗೆ ಕಥಕ್ ಅಂದ್ರೆ ಏನು, ಆ ನೃತ್ಯ ಏನು ಅಂತ ನನ್ಗೆ ಏನು ಗೊತ್ತಿರ್ಲಿಲ್ಲ. ಬಟ್ ಅದ್ ಅಬ್ಸರ್ವೇಷನ್ ಅಂತ ಒಂದು ತಲೆಯಲ್ಲಿ ಹಾಕಿದ್ರು ನಮ್ಮಪ್ಪ ಅಮ್ಮ. ಸೊ ಅವಾಗ ಅವ್ರು ನೋಡಿದೆ ಅಂಡ್ ಹಿ ವಾಸ್ ಟೇಕಿಂಗ್ ಚಕ್ಕರ್ಸ್. ಸೊ ಕಥಕಲ್ಲಿ ಬೇಸಿಕ್ಲಿ ಚಕ್ಕರ್ಸ್ ಇಸ್ ಆಲ್ಸೋ ವೆರಿ ಪ್ರಿಡಾಮಿನೆಂಟ್ ಫ್ಯಾಕ್ಟರ್ ಬರುತ್ತೆ. ಸೊ ಅದು ಮನ್ಸಲ್ಲಿತ್ತು ಎಲ್ಲೋ ಒಂದ್ ಕಡೆ. ಸೊ ದಿಸ್ ವಾಸ್ ಪ್ರಾಬಬ್ಲಿ ವೆನ್ ಐ ವಾಸ್ 10 years or 11 years old. ಸೊ ಅದು ಒಂದು ಮನ್ಸಲ್ಲಿತ್ತು. ಸೊ ಅಫ್ಕೋರ್ಸ್ ನಮ್ದು ಎಲ್ಲ ಅಕಾಡೆಮಿಕ್ ಸ್ಟೇಜ್ ಎಲ್ಲ ಇನ್ ಟರ್ಮ್ಸ್ ಆಫ್ 11th 12th ಅದೆಲ್ಲ ಮುಗಿಯುವಾಗ ಇಟ್ ವಾಸ್ ಆಸ್ ಅ ಸ್ಟೂಡೆಂಟ್ ಇದೆಲ್ಲ ನಾನು ಐ ವಾಸ್ ಜಸ್ಟ್ ಅಬ್ಸಾರ್ಬಿಂಗ್. ಅದಾದ್ಮೇಲೆ ನಂದು ಅಂಡರ್ ಗ್ರಾಜುಯೇಷನ್ ನಾನು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಮಾಡಿದೆ. ಅಲ್ಲಿ ಬರುವಾಗ ದಟ್ ವಾಸ್ ಅ ಬಿಗ್ ಬೂನ್ ಫಾರ್ ಮೀ. ಯಾಕಂದ್ರೆ ಆ ಯೂನಿವರ್ಸಿಟಿ ಬೇಸಿಕ್ಲಿ ಎಷ್ಟು ಅಕಾಡೆಮಿಕ್ಸ್ಗೆ ಪ್ರಾಧಾನ್ಯ ಕೊಡುತ್ತೋ ಅಷ್ಟೇ ಸಮಾಸಮನವಾಗಿ ಇವನ್ ಕಲ್ಚರಲ್ ಆಕ್ಟಿವಿಟೀಸ್ಗೂ ಕೂಡ ಕೊಡುತ್ತೆ. ಸೊ ಅಲ್ಲಿ ನನಗೆ ರಿಯಲೈಸೇಷನ್ ಆಯ್ತು ವಾಟ್ ಮೈ ಪೇರೆಂಟ್ಸ್ ಹ್ಯಾಡ್ ಡನ್ ಫಾರ್ ಮೀ. ಸೊ ಅಲ್ಲಿ ನನಗೆ ಗೊತ್ತಾಯ್ತು ಕಿ ಈ ಒಂದು ಪ್ರೊಫೆಷನಲ್ ಇದ್ದೇನೆ ಒಂದು ಕಲೆಯಲ್ಲಿ ಮುಂದುವರಬೇಕಂತ ಏನು ಆ ಥರದ್ದು ಇಲ್ಲ. ಒಂದು ಪ್ಯಾಷನ್ ಇರಬೇಕು ಮತ್ತೆ ಅದಕ್ಕೆ ಒಂದು ಆಸಕ್ತಿ ಇರಬೇಕು. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಆಡಿಷನ್ಗೆ ಹೋದೆ ಅಂಡ್ ದಟ್ ಈಸ್ ಅ ವೆರಿ ಬಿಗ್ ಥಿಂಗ್. ದೊಡ್ಡ ಸ್ಕೇಲಲ್ಲಿ ಮಾಡ್ತಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ ಅವರು. ಸೊ ಅವ್ರದೇ ಒಂದು ತಂಡ ಇದೆ ಅಂಡ್ ಐ ಆಮ್ ಶೋರ್ ಮೋಸ್ಟ್ ಆಫ್ ದಿ ಆಡಿಯನ್ಸ್ ವಿಲ್ ಅಗ್ರಿ ಟು ಇಟ್ ಇನ್ ಟರ್ಮ್ಸ್ ಆಫ್ ವಾಟ್ ದಿ ಔಟ್ಪುಟ್ MCC provides in terms of the cultural wing is concerned. ಸೊ ಅಲ್ಲಿ ಆಗುವಾಗ ನನಗೆ ಒಂದು ಒಳಗಡೆಯಿಂದ ಒಂದು ಎಂಥೂಸಿಯಾಸಮ್ ಮತ್ತೆ ಜೆಸ್ಟ್ ಬಂತು. ಇವಾಗ ದಿಸ್ ಇಸ್ ದ ಟೈಮ್. ಅಲ್ಲಿ ತನಕ ಹಾಗಾದ್ರೆ ಕಲೀಲಿಕ್ಕೆ ಹೋಗಿರ್ಲಿಲ್ಲ? ಇಲ್ಲ. ಸೊ ಅಲ್ಲಿಂದ ನನಗೆ ಮನ್ಸಿಗೆ ಬಂತು ಪ್ರೊಫೆಷನಲಿ ನನಗೆ ಗುರು ಶಿಷ್ಯ ಪರಂಪರಾದಲ್ಲಿ ನನಗೆ ಕಥಕ್ ಒಂದು ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ನನಗೆ ಕಲಿಬೇಕು ಅಂತ. ಬಟ್ ಬಿಫೋರ್ ದ್ಯಾಟ್ ಟು ಕಮ್ ಟು ವೈ ಕಥಕ್, ಅಂಡರ್ ಗ್ರಾಜುಯೇಷನ್ ಕೋರ್ಸ್ ನಾನು ಮಾಡಿದ್ದು ಮಾರ್ಕೆಟಿಂಗ್ ಅಲ್ಲಿ. ಸೊ ಮಾರ್ಕೆಟಿಂಗ್ ಅಂಡ್ ಕಾರ್ಪೊರೇಟ್ ಕಮ್ಯುನಿಕೇಶನ್ ಅಂತ. ಸೊ ಮಾರ್ಕೆಟಿಂಗ್ ಅಲ್ಲಿ ಸಿಂಪಲ್ ಟರ್ಮಿನಾಲಜಿ ಅಂದ್ರೆ ಸ್ಟೋರಿ ಟೆಲಿಂಗ್. ಮಾರ್ಕೆಟಿಂಗ್ ಅಲ್ಲಿ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಪೀಪಲ್ ವಾಂಟ್. ಖಾಲಿ ನಾವು ರೆವೆನ್ಯೂ ಸೇಲ್ಸ್ ಮಾತಾಡ್ತೀವಿ ಹೊರತು ಅದ್ರ ಜೊತೆಗೆ ಕನ್ಸ್ಯೂಮರ್ ಬಿಹೇವಿಯರ್ ಪ್ಯಾಟರ್ನ್ ಅಂತ ಇರುತ್ತೆ. ಜನರಿಗೆ ಏನ್ ಬೇಕು, ಜನರಿಗೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರ ಜೊತೆಗೆ ಹಂಗೆ ನಾವು ಸ್ಟೋರಿ ಬಿಲ್ಡ್ ಮಾಡ್ತಾ ಇರ್ತೀವಿ. ಸೊ ಸ್ಟೋರಿ ಟೆಲಿಂಗ್ ಇನ್ ರಿಯಲ್ ಟೈಮ್ ಬಿಸ್ನೆಸ್ ಬಿಕೇಮ್ ಮೈ ಮೇನ್ ಫೋರ್ಟೆ. ಅದು ಮಾಡುವಾಗ ನಾನು ಸ್ಟಡಿ ಮಾಡಿದೆ ಯಾವ ಕ್ಲಾಸಿಕಲ್ ಸ್ಟೈಲ್ ಅಲ್ಲಿ ನನಗೆ ಕಲೀಲಿಕ್ಕೆ ಹೋಗ್ಬೇಕು. ಬಿಕಾಸ್ ಐ ವಾಸ್ ವೆರಿ ಕ್ಲಿಯರ್, ನನಗೆ ಡಿಸಿಪ್ಲಿನ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ನನಗೆ ಯಾವ ಡಾನ್ಸ್ ಫಾರ್ಮ್ ನಾನು ಕಲಿತೀನಿ. ಸೊ ಗುರು ಶಿಷ್ಯ ಪರಂಪರೆಯಲ್ಲಿ ಯಾವ ಬೆಸ್ಟ್ ಗುರು ಅಂದ್ರೆ ಈ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಸೋ ಕಮರ್ಷಿಯಲೈಸ್ಡ್ ಅಂಡ್ ಎವ್ರಿಥಿಂಗ್ ಇಸ್ ಬಿಕಮಿಂಗ್, ನಾನು ಯಾವಾಗ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ತೀನಿ, ಈ ಕಾಂಪಿಟಿಷನ್ಗೆ ಹೋಗಿ ಐ ವುಡ್ ವಾಂಟ್ ಟು ವಿನ್ ದಟ್ ಮೇ ಬಿ ಆಕ್ಯುಲೇಡ್ ಆರ್ ಆ ಥರದ್ದು ಒಂದು ಇರುತ್ತೆ. ಬಟ್ ಅಫ್ಕೋರ್ಸ್ ದೇರ್ ಇಸ್ ನಥಿಂಗ್ ರಾಂಗ್ ಟು ಇಟ್, ಇಟ್ಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಬಟ್ ನನ್ಗೆ ಏನಂದ್ರೆ ಆ ಥರದ್ದು ಒಂದು ಗುರು ಶಿಷ್ಯ ಪರಂಪರಾ ಶೈಲಿದಲ್ಲೇ ಬರಬೇಕು ಅಂತ ಇತ್ತು. ದೆನ್ ಐ ವಾಸ್ ಸ್ಟಡಿಂಗ್ ಯಾವ ಥರದ್ದು ನನ್ನ ಪರ್ಸನಾಲಿಟಿಗೆ ಸೂಟ್ ಆಗೋದು ನ್ಯಾಚುರಲಿ ವಿಚ್ ಇಸ್ ದಟ್ ಆರ್ಟ್ ಫಾರ್ಮ್ ಅಂತ. ಸೊ ಅವಾಗ ನಾನು ಬೇರೆ ರೆಫರೆನ್ಸಸ್ ನೋಡ್ತಾ ಇದ್ದೆ. ಅವಾಗ ನಂಗೆ ಚಕ್ಕರ್ಸ್ ತೆಗೆಯೋದು ನೆನಪು ಬಂತು. ಸೊ ಏನಿದು ಚಕ್ಕರ್ಸ್ ತೆಗೆಯೋದು, ವಾಟ್ ಇಸ್ ದಿಸ್ ಆರ್ಟ್ ಫಾರ್ಮ್ ಅಂತ. ಬಿಕಾಸ್ ವಿ ಹ್ಯಾವ್ 8 ಕ್ಲಾಸಿಕಲ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್. ಅದರಲ್ಲಿ ಕಥಕ್ ಬರುತ್ತೆ. ಸೊ ಈ ಕಥಕ್ ನನಗೆ ಒಳಗಡೆಯಿಂದ ಬಂದಿದ್ದು ಯಾವಾಗಂದ್ರೆ ಆಸ್ ಐ ಹ್ಯಾಡ್ ಟೋಲ್ಡ್ ಯು ಅರ್ಲಿಯರ್, ನಾನು ಚಿಕ್ಕವಳಿರುವಾಗ DD ಅದ್ರಲ್ಲಿ ನೋಡಿದೆ ಬಿರ್ಜು ಮಹಾರಾಜಿ ಅವ್ರು ಮಾಡಿದ್ದು. ಸೊ ಹಂಗೆ ಐ ಡಿಸೈಡೆಡ್ ಐ ವಾಂಟ್ ಟು ಸ್ಟಾರ್ಟ್ ಲರ್ನಿಂಗ್ ಕಥಕ್ ಇನ್ ದ ಇಯರ್ 2012. ಸೊ ಈಗ ಮೇನ್ ಆಗಿ ಕಥಕ್ ಅಂತ ಹೇಳಿದ್ರೆ ಮೀನಿಂಗೇ ಬರುತ್ತೆ ಕಥೆ ಅಂತ. ಸೊ ನೀವು ಸ್ಟಡಿ ಮಾಡಿದ್ದಕ್ಕೂ ಎಲ್ಲೋ ಅದು ಮ್ಯಾಚ್ ಆಗ್ತಾ ಹೋಯ್ತು ಅಂತ ಕಾಣುತ್ತೆ. ಸೊ ಏನಾದ್ರೂ ಇದ್ರ ಹಿನ್ನೆಲೆಯನ್ನ ತಿಳ್ಕೊಡುವ ಪ್ರಯತ್ನ ಮಾಡಿದ್ರ, ಅಂದ್ರೆ ಹಿಸ್ಟ್ರಿಯನ್ನ? ಎಸ್. ಸೊ ಕಥಕ್ ಬೇಸಿಕ್ಲಿ ಕಥಕ್ ಮತ್ತೆ ಕಥಕಲಿ ಇದು 2 ಡಿಫ್ರೆಂಟ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್. ಕಥಕಲಿ ಬಂದು ಕೇರಳದಲ್ಲಿ. ಸೊ ಕಥಕ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಪ್ರದೇಶದಲ್ಲಿ. ಸೊ ಇದರಲ್ಲಿ 3 ಘರಾನಾಸ್ ಇದೆ. ಸೊ ಅಂದ್ರೆ ಘರಾನಾಸ್ ಅಂದ್ರೆ ಅವ್ರ ಲೀನಿಯೇಜ್ ಅಲ್ಲಿ ಬರುತ್ತೆ ಅದು. ಸೊ ಲಖನೌ ಘರಾನ, ಜೈಪುರ್ ಘರಾನ, ಬನಾರಸ್ ಘರಾನ. ಇವಾಗ ಇತ್ತೀಚೆಗೆ ಇನ್ನೊಂದು ಆಡ್ ಆಗಿದೆ ರಾಯ್ಘರ್ ಘರಾನ. ಅಂದ್ರೆ ಅದರಲ್ಲಿ ಸ್ಟೆಪ್ ಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ, ಅಂದ್ರೆ ಫೂಟಿಗೆ ಜಾಸ್ತಿ ಕೊಡುವಂತದ್ದು,
ಹೌದು ಎಕ್ಸ್ಪ್ರೆಷನ್ ಗೆ ಅಂತ ಹೇಳ್ಕೊಂಡು. ಹೌದು, ಅದು ಜಾನ್ರೆ ಬೇರೆ ಬೇರೆ ತರದ್ ಬರುತ್ತೆ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡಿದ್ದು ಲಖನೌ ಘರಾನ. ಸೊ ಲಖನೌ ಘರಾನದಲ್ಲಿ ಮೋರ್ ಇಂಪಾರ್ಟೆನ್ಸ್ ದೇ ಗಿವ್ ಟು ಅಭಿನಯ, ಅಂದ್ರೆ ಗ್ರೇಸ್. ಸೊ ಫುಟ್ ವರ್ಕ್ ಇದೆ ಕಥಕ್ ಅಲ್ಲಿ, ಬೇಸಿಕ್ಲಿ ಮೇಜರ್ ಎಲಿಮೆಂಟ್ ಇದೆ ಫುಟ್ ವರ್ಕ್ ಅಲ್ಲಿ. ಸೊ ತತ್ಕಾರ್ ಅಂತ ಹೇಳ್ತೀವಿ ನಾವು. ಸೊ ನಾವು ಏನು ಬೇಸಿಕ್ಲಿ ಕಥಕ್ಗೆ ಇನ್ಸ್ಟ್ರೂಮೆಂಟ್ ಸಾಥಿ ಕೊಡೋದು ತಬ್ಲಾ. ಸೊ ತಬ್ಲಾದಲ್ಲಿ ಅವ್ರು ಏನ್ ನುಡಿಸ್ತಾರೋ ಎವ್ರಿ ಬೀಟ್ ನಮ್ಗೆ ಕಿವಿಗೆ ಕೇಳಿಸತ್ತೋ, ಹಂಗೆ ನಮ್ ಫುಟ್ ವರ್ಕ್ ಅಲ್ಲಿ ಎವ್ರಿ ಬೀಟ್ ಅವ್ರು ಹಾಫ್ ಬೀಟ್ ನುಡಿಸಿದ್ರೆ ಆ ಹಾಫ್ ಬೀಟ್ ನಾವು ನಿಮ್ಗೆ ತಲುಪಿಸ್ಬೇಕು. ಸೊ ದಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಫುಟ್ ವರ್ಕ್. ಸೊ ಹಂಗೆ ಈ ಘರಾನಾಸ್ ಹೇಳಿದೆ ಅಲ್ಲ, ಸೊ ಲಖನೌ ಘರಾನದಲ್ಲಿ ಅಭಿನಯ ಪ್ಲೇಸ್ ಅ ಮೋರ್ ರೋಲ್, ಅಂದ್ರೆ ಗ್ರೇಸ್ಫುಲ್ ಮೂವ್ಮೆಂಟ್ಸ್ ಇರುತ್ತೆ. ಜೈಪುರ್ ಘರಾನದಲ್ಲಿ ಟೆಕ್ನಿಕಲ್ ಜಾಸ್ತಿ ಇರುತ್ತೆ, ಅಂದ್ರೆ ನಾನು ಹೇಳ್ದೆ ಅಲ್ಲ ಇವಾಗ ಫುಟ್ ವರ್ಕ್ ಅಲ್ಲಿ ಅದು ಎಲ್ಲ ಟೆಕ್ನಿಕಲ್ ಕಾಂಪೋಸಿಷನ್ಸ್ ಬರುತ್ತೆ. ಅದು ಅದ್ರಲ್ಲಿ ಮೇನ್ ಸ್ಟ್ರೆಸ್ ಕೊಡ್ತಾರೆ ಮೋರ್ ದನ್ ದ ಗ್ರೇಸ್. ಕಾಂಬಿನೇಷನ್ ಆಫ್ ಬೋತ್ ಅಂತ ಹೇಳಿ. ಹೌದು, ಕಾಂಬಿನೇಷನ್ ಆಫ್ ಬೋತ್, ಬಟ್ ಸ್ಟ್ರೆಸ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡ್ತಾರೆ ಅಂತ ಆ ಜಾನ್ರಿಗೆ ಹೋಗುತ್ತೆ, ಆ ಲೀನಿಯೇಜ್ಗೆ ಅದು ಹೋಗುತ್ತೆ. ಸೊ ಹಂಗೆ ಐ ಚೋಸ್ ಲಖನೌ ಘರಾನ ಬೈ ಚಾಯ್ಸ್, ಬಿಕಾಸ್ ನಂಗೆ ಇದು ಗೊತ್ತಿರ್ಲಿಲ್ಲ. ಸೊ ಇದು ಲೀನಿಯೇಜ್ ಅಲ್ಲಿ ಇಟ್ಸ್ ಅ ಫ್ಯಾಮಿಲಿ ಜನರೇಷನ್, ಅವ್ರು ದೇ ಪಾಸ್ಡ್ ಆನ್ ಥ್ರೂ ಡಿಫ್ರೆಂಟ್ ಜನರೇಷನ್ಸ್. ಸೊ ಹಂಗೆ ನಿಮ್ಗೆ ಕಥಕ್ಗೆ ವಾಟ್ ಇಸ್ ದ ಹಿಸ್ಟ್ರಿ ಬಿಹೈಂಡ್ ಇಟ್ ಅಂದ್ರೆ, ಆಸ್ ಐ ಸೆಡ್, ನಾನು ಮಾರ್ಕೆಟಿಂಗ್ ಓದೋವಾಗ ಐ ಹ್ಯಾಡ್ ಟು ಡೂ ಅ ಲಾಟ್ ಆಫ್ ರಿಸರ್ಚ್. ಸೊ ಇನ್ ಟರ್ಮ್ಸ್ ಆಫ್ ಜನರಿಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ, ಒಂದು ಸ್ವಾಟ್ ಅನಾಲಿಸಿಸ್ ತರ ಮಾಡ್ತೀವಿ ನಾವು. ಸೊ ಅಂದ್ರೆ ಒನ್ ಪರ್ಟಿಕ್ಯುಲರ್ ಟಾರ್ಗೆಟ್ ಆಡಿಯನ್ಸ್ ತಕೊಂಡ್ರೆ ಆ ಜನರಿಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ. ಸೊ ವಿ ಸ್ಟಡಿ ದಟ್ ವೇ ಅಂಡ್ ಅಕಾರ್ಡಿಂಗ್ಲಿ ವಿ ಪ್ರೆಸೆಂಟ್ ದ ರಿಪೋರ್ಟ್. ಸೊ ಈ ಕಥಕ್ ಅಲ್ಲಿ ಏನಾಯ್ತು, ಇನಿಷಿಯಲಿ ದಿಸ್ ಐ ಆಮ್ ಟಾಕಿಂಗ್ ಹೌ ಕಥಕ್ ಒರಿಜಿನೇಟೆಡ್. ಸೊ ಅದು ಹೆಂಗ್ ಬರುತ್ತಂದ್ರೆ ಕಥಾ ಕಹೆ ಸು ಕಥಕ್ ಕಹಾವಿ. ಸೊ ಅಂದ್ರೆ ಸ್ಟೋರಿ ಟೆಲಿಂಗ್ ಇಸ್ ಕಥಕ್. ಅಂದ್ರೆ ಈಗ ಹೊಸ ಟೆಕ್ನಾಲಜಿ ಬಂದ ನಂತರ, ಆಧುನಿಕ ತಂತ್ರಜ್ಞಾನ ಬಂದ ನಂತರ ಹೊಸ ರೂಪ ತಗೊಂಡಿದೆ ಅಂತ ಹೇಳ್ತಿರೋದು. ಹಾಗಾದ್ರೆ ನೀವು ಕಥಕ್ಕಳಿ ಅಂದ್ರೆ ಒರಿಜಿನಲ್ ಎಸೆನ್ಸ್ ಏನಿತ್ತು ಕಥಕ್ಕಳಿ ಅನ್ನುವಂಥದ್ದು, ಅದು ಈಗ್ಲೂ ಇದೆ ಅಂತ ಹೇಳಿ ಅಥವಾ ಈಗ ಹೊಸ ರೂಪದಲ್ಲಿ ಬಂದಿದೆ ಅಂತ ಹೇಳಿ? ಅಂದ್ರೆ ಇವಾಗ ಇದು ಟೆಕ್ನಾಲಜಿ ಬಂದು ಐ ಡೋಂಟ್ ಟಚ್ ಇನ್ ಟು ಸೋಷಿಯಲ್ ಮೀಡಿಯಾ ಕಾಂಟೆಂಟ್, ಬಿಕಾಸ್ ಇವಾಗ ಏನಂದ್ರೆ ಎವ್ರಿಬಡಿ ಹ್ಯಾಸ್ ದಟ್ ಡಾನ್ಸ್ ಬಗ್ ಇರುತ್ತೆ. ನನಗೆ ಡಾನ್ಸ್ ಇಷ್ಟ ಇದೆ, ಸೊ ಐ ಕ್ಯಾನ್ ಡಾನ್ಸ್ ಟು ಎನಿ ಮ್ಯೂಸಿಕ್ ಅಂತ ಹೇಳ್ತಾರೆ. ಬಟ್ this is where the distinction comes. So technology ಬಂದಾದ್ಮೇಲೆ Indian classical dance form will not change, because Indian classical dance form ಗೆ ಅದರದ್ದೇ ಡಿಸಿಪ್ಲಿನ್ ಇರುತ್ತೆ, ಅದರದ್ದೇ ಪ್ರೋಟೋಕಾಲ್ಸ್ ಇರುತ್ತೆ versus any other non classical dance forms. So ಇದರಲ್ಲಿ in terms of the patience level, ಯಾರದು ಸ್ಟೂಡೆಂಟ್ ಕಲಿತಾರೋ, ಸಪೋಸ್ ಒಂದು ಸ್ಟೆಪ್ ನಾವು ಕಲ್ತಿದ್ರೆ ನಮ್ ಗುರುಗಳಿಂದ, ದ ಸೇಮ್ ಥಿಂಗ್ ವಿ ಕಂಟಿನ್ಯೂ ಅದರಲ್ಲೇ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಹಂತಕ್ಕೆ ಬಂದಾದ್ಮೇಲೆ ದೇ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಬಟ್ ವೇರ್ ಆಸ್ ಅದರ್ ಡಾನ್ಸ್ ಫಾರ್ಮ್ಸ್ ಆರ್ ಕನ್ಸರ್ನ್, ಒಂದು ಹಾಡ್ ಪಿಕ್ ಮಾಡ್ತೀವಿ, ಅದ್ರಲ್ಲಿ ಒಂದು ನಾವು ಪ್ರಾಕ್ಟೀಸ್ ಮಾಡಿ ಆ ಸಾಂಗ್ಗೆ ಏನ್ ತಯಾರಿ ಮಾಡ್ಬೇಕು ಅದು ಮಾಡ್ಬಿಟ್ಟು ಸ್ಟೇಜ್ ಅಲ್ಲಿ ಬಂದು ನಾವು ಪ್ರದರ್ಶನೆ ಮಾಡ್ತೀವಿ. ಬಟ್ ಆಡಿಯನ್ಸ್ಗೆ ಹೆಂಗ್ ಕಾಣಿಸುತ್ತೆ, ಓ ಇದು ಕಥಕ್, ಓ ಇದು ಭರತನಾಟ್ಯಂ, ಓ ಇದು ಕಥಕ್ಕಲಿ, ಸೊ ಎಷ್ಟು ಚೆನ್ನಾಗಿದೆ. ಅಫ್ಕೋರ್ಸ್ ಆಲ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಆರ್ ವೆರಿ ಪ್ಲೆಸೆಂಟ್ ಟು ದಿ ಐಸ್ ಅಂಡ್ ವೆರಿ ರಿಚ್. ಬಟ್ ಅದ್ರ ಹಿಂದೆ, ಬಿಕಾಸ್ ಎವ್ರಿ ನುವಾನ್ಸಸ್ ಮ್ಯಾಟರ್ಸ್, ಬಿಕಾಸ್ ನಾನು ನಿಮ್ಗೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಲಿ, ದೆರ್ ಇಸ್ ನೋ ವರ್ಬಲ್ ಕಮ್ಯುನಿಕೇಶನ್, ಇಟ್ಸ್ ಓನ್ಲಿ ಥ್ರೂ ಮೈಂಡ್. ಸೊ ಇದರಲ್ಲಿ ಭಕ್ತಿ ರಸ ಜಾಸ್ತಿ ಇರುತ್ತೆ. ಸೊ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಇಸ್ ನಥಿಂಗ್ ಬಟ್ ಫಾರ್ ಮೀ ಇಟ್ಸ್ ಜಸ್ಟ್ ಅನ್ ಅಮಾಲ್ಗಮೇಷನ್ ಆಫ್ ಮೈಂಡ್, ಬಾಡಿ ಅಂಡ್ ಸೋಲ್ ವಿತ್ ಅ ಡಿವೈನ್ ಕನೆಕ್ಷನ್. ಅಂದ್ರೆ ಈ ಪ್ರಕಾರದ ನೀವು ಕಥಕ್ಕಳಿಯನ್ನ ಕಲಿಬೇಕಾದ್ರೆ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸಲಿಲ್ಲ? ಯಾಕಂದ್ರೆ ಮನೆಯಲ್ಲಿ ಒಬ್ರು ಭರತನಾಟ್ಯ, ಒಬ್ರು ವೀಣೆಯವರು, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಚೂಸ್ ಮಾಡಿರುವಂತದ್ದು ಅಂದ್ರೆ ಉತ್ತರ ಪ್ರದೇಶದ ಒಂದು ಆರ್ಟ್ ಫಾರ್ಮ್ ಅನ್ನ ನೀವು ಸೆಲೆಕ್ಟ್ ಮಾಡಿರುವಂತದ್ದು. ಸೊ ತುಂಬಾ ಚಾಲೆಂಜಿಂಗ್ ಆಗಿರ್ಲಿಲ್ವಾ? ಅಂದ್ರೆ ಎಲ್ಲೂ ಇನ್ಫ್ಲುಯೆನ್ಸ್ ಆಗುವಂತದ್ದು, ಭರತನಾಟ್ಯದ ಇನ್ಫ್ಲುಯೆನ್ಸ್ ಆಗುವಂತದ್ದು, ಎಕ್ಸ್ಪ್ರೆಷನ್ ಆಗಿರ್ಬೋದು, ಬಾಡಿ ಮೂವ್ಮೆಂಟ್ ಆಗಿರ್ಬೋದು, ಫುಟ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಸೊ ಎಲ್ಲ ಸಮಸ್ಯೆಗಳು ಬರ್ಲಿಲ್ವಾ ಅಂತ? ಅದು ಆಕ್ಚುಲಿ ಇಟ್ ಗೋಸ್ ಬ್ಯಾಕ್ ಟು ಮೈ ರೂಟ್ಸ್. ಸೊ ನಮ್ಮ ತಂದೆ ತಾಯಿ ಯಾವತ್ತೂ ಕೂಡ, ಬಿಕಾಸ್ ವಿ ಆರ್ 4 siblings ಮನೇಲಿ, ಒಂದಿನ ಕೂಡ ಕಂಪ್ಯಾರಿಸನ್ ಏನೂ ಇರ್ಲಿಲ್ಲ ಆ ತರದ್ದು, ಅಥವಾ ನೀವು ಈ ಟಾರ್ಗೆಟ್ ಅಚೀವ್ ಮಾಡಬೇಕು, ಆ ಟಾರ್ಗೆಟ್ ಅಚೀವ್ ಮಾಡಬೇಕು, ಏನು ಗೋಲ್ ಸೆಟ್ ಮಾಡಿಲ್ಲ. ಬಟ್ ಒಂದು ಬೌಂಡ್ರಿ ಹಾಕಿತ್ತು. ಅದು ಬೌಂಡ್ರಿ ಏನಂದ್ರೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ನೀವು ಉಳಿಸ್ಕೊಂಡು ನೀವು ಮುಂದಿನ ಜನರೇಷನ್ಗೆ ತಕೊಂಡು ಹೋಗ್ಬೇಕಂತ ಅದು ಒಂದು ಬೌಂಡ್ರಿ ಹಾಕಿತ್ತು. ದಟ್ ವಾಸ್ ದ ಓನ್ಲಿ ಚಾಲೆಂಜ್ ದಟ್ ದೇ ಗೇವ್ ಟು ದೇರ್ ಚಿಲ್ಡ್ರನ್. ಸೊ ಇದು ಒಂದು ಚಾಲೆಂಜ್ ಇತ್ತು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಗುರುಗಳ ಆಶೀರ್ವಾದದಿಂದ ಏನು ನಾವು ಕಲಿತೀವೋ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ. ಸೊ ಅದು ಚಾಲೆಂಜ್ ಮಾತ್ರ ಇರೋದ್ರಿಂದ
ನನ್ಗೆ ಬೇರೆ ಏನು ಆಸಕ್ತಿ ಅಂದ್ರೆ ಭರತನಾಟ್ಯಂ ಇರ್ಲಿ, ವೀಣಾ ಇನ್ಸ್ಟ್ರೂಮೆಂಟ್ ಇರ್ಲಿ, ನನ್ಗೆ ಅದ್ರಲ್ಲಿ ಏನು ವೇರಿಯೇಷನ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಲಿಲ್ವಾ ನೀವು ಅಂತ ಹೇಳಿ? ಅಂದ್ರೆ ಇವಾಗ ನೋಡಿ ಯಕ್ಷಗಾನ ಅಂತ ಹೇಳಿ ಬಂದಾಗ ಏನ್ ಮಾಡ್ತಾ ಇದಾರೆ ಹೇಳಿದ್ರೆ ಬೇರೆ ಇನ್ಫ್ಲುಯೆನ್ಸ್ ಗಳನ್ನ ಮಿಕ್ಸ್ ಮಾಡ್ತಿದ್ದಾರೆ. ಅಂದ್ರೆ ಸ್ಟೋರಿಗಳಲ್ಲಾಗಿರ್ಬೋದು ಅಥವಾ ನೃತ್ಯದಲ್ಲೇ ಆಗಿರ್ಬೋದು. ಸೊ ಆ ತರದ್ದು ಏನಾದ್ರು ಟಚ್ ಅನ್ನ ತರ್ಲಿಕ್ಕೆ ಪ್ರಯತ್ನ ಮಾಡಿತ್ತಾ? ಸೊ ಇದ್ರಲ್ಲಿ ಆಸ್ ಐ ಸೆಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನ್ ಫಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ನನ್ಗೆ ಇದೇ ಬೇಕಂದ್ರೆ ಕಥಕಲ್ ನಾನು ಅದ್ರಕ್ಕೆ ಹೋಗ್ತೀನಿ. ಬಿಕಾಸ್ ಐ ನೋ ವಿ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸಸ್ ನೌ ಡೇಸ್. ನಾವು ಫೋನ್ ತೆಗೆದ್ರೆ ನಮ್ಗೆ ಎಷ್ಟು ಕಾಂಟೆಂಟ್ ಬರುತ್ತಂದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವ್ದು ನಾವು ಪಾತ್ ಚೂಸ್ ಮಾಡ್ಬಿಟ್ಟು ಯಾವ್ದ್ರಲ್ಲಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಐ ಫೀಲ್ ಅದು ಅಬ್ಸರ್ವೇಷನ್ ಅಂಡ್ ಅಬ್ಸರ್ವಿಂಗ್ ಟೈಮ್ ಸಿಕ್ತಲ್ಲ ನನ್ಗೆ ವೆನ್ ಐ ವಾಸ್ ರಿಯಲಿ ಯಂಗ್, ದಟ್ ವಾಸ್ ದ ಬೇಸ್ ಪೀರಿಯಡ್ ಅಂತ ನನ್ಗೆ ಇವಾಗ ಐ ಫೀಲ್ ದಟ್ 15 years, ಬಿಕಾಸ್ ನಮ್ ಸಿಸ್ಟರ್ಸ್ ಎಲ್ಲ ದೇ ಸ್ಟಾರ್ಟೆಡ್ ಅಟ್ ದಿ ಏಜ್ ಆಫ್ 5-6. ನಾನ್ ಸ್ಟಾರ್ಟ್ ಮಾಡಿದ್ದು ಇನ್ ದ ಇಯರ್ 2011. ಸೊ ಅದ್ರಲ್ಲಿ ನಾನು ಫುಲ್ ಅಂದ್ರೆ ಮೈಂಡ್ ಅಲ್ಲೇ ಎಲ್ಲ ಐ ವಾಸ್ ಅಬ್ಸರ್ವಿಂಗ್, ಐ ವಾಸ್ ಗ್ರಾಸ್ಪಿಂಗ್ ಇರೋದ್ರಿಂದ, ಕೆಪಾಸಿಟಿ ಇರೋದ್ರಿಂದ ನನ್ಗೆ ಕನ್ಫ್ಯೂಷನ್ ಅಂತ ಐ ಡಿಡ್ ನಾಟ್ ಫೈಂಡ್ ಇಟ್. ಬಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಕಥಕಲ್ಲೇ ಎಷ್ಟು ಬೇರೆ ಬೇರೆ ರೀತಿಗಳಿದೆ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟಿಂಗ್. ಇವಾಗ ನಾನು ಹೇಳಿದೆ 3 ಘರಾನಾಸ್ ಇದೆ, ಯಾವ ಘರಾನ ಚೂಸ್ ಮಾಡಬೇಕು. ಟೆಕ್ನಿಕಲ್ ಅಂದ್ರೆ ಅಫ್ಕೋರ್ಸ್ ಯು ನೀಡ್ ಲಾಟ್ ಆಫ್ ಸ್ಟ್ಯಾಮಿನಾ ಮತ್ತೆ ಲಾಟ್ ಆಫ್ ಡೆಡಿಕೇಶನ್ ಅದರಲ್ಲೇ, ಬಿಕಾಸ್ ರಾಗ, ತಾಳ, ರಿದಮ್ ಎಲ್ಲ ಬರುತ್ತೆ ಅದ್ರಲ್ಲಿ. ಸೊ ನಾವು ಎಲ್ಲೂ ವಿ ಕಾಂಟ್ ಮೇಕ್ ಅ ಮಿಸ್ಟೇಕ್ ಆನ್ ಸ್ಟೇಜ್. ಲೈಕ್ ವೈಸ್ ಅದರ್ ಘರಾನಾಸ್ ಇಸ್ ವೆಲ್, ಬಟ್ ಅಭಿನಯ, ಗ್ರೇಸ್ ಅದರಲ್ಲೂ ಕೂಡ ಇಟ್ಸ್ ಡಿಫಿಕಲ್ಟ್. ಬಟ್ ಐ ಫೆಲ್ಟ್ ನಂದು ಸ್ಟ್ರೆಂತ್ ಬಂದು ಲಖನೌ ಘರಾನದಲ್ಲಿ ಇರುತ್ತೆ, ಬಿಕಾಸ್ ಬೀಂಗ್ ಮೋರ್ ಎಕ್ಸ್ಪ್ರೆಸಿವ್. ಸೊ ಐ ವಾಸ್ ವೆರಿ ಕ್ಲಿಯರ್ ನನ್ಗೆ ಏನ್ ಬೇಕು ಏನ್ ಬೇಡ. ಕಥಕಲಿ ಆಸ್ ಐ ಸೆಡ್ ಗುರುಗಳಿಂದ ಏನ್ ಕಲಿಬೇಕು, ಹೆಂಗೆ ನಾನು ಮೋಲ್ಡ್ ಮಾಡಿ ನಾನ್ ಔಟ್ಪುಟ್ ಕೊಡ್ಬೇಕು ಅಂತ, ದಟ್ ಈಸ್ ಅ ಚಾಲೆಂಜ್. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಹೆಂಗೆ ವೈ ಐ ಚೋಸ್ ದಿಸ್ ಓವರ್ ದಟ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು ನಮ್ದು ಅಕಾಡೆಮಿಕ್ಸ್ ಬಂದು ಸ್ಟೋರಿ ಟೆಲ್ಲಿಂಗ್ ಅಲ್ಲೇ. ಸೊ ಇಟ್ ಬಿಕೇಮ್ ಅ ಗುಡ್ ಬೇಸ್ ಫಾರ್ ಮೀ. ಸೊ ಬಿಗಿನಿಂಗ್ ಸ್ಟೇಜ್ ಹೇಗಿತ್ತು ಮ್ಯಾಮ್ ಹಾಗಾದ್ರೆ? ಅಂದ್ರೆ ನೀವು ಸ್ಟಾರ್ಟ್ ಮಾಡಿದಂತ ಟೈಮ್ ಅಲ್ಲಿ ಅಂದ್ರೆ 2011 ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರು. ಸೊ ನಿಮ್ ಗುರು ಯಾರಾಗಿದ್ರು ಆಗ ಪ್ರಥಮವಾಗಿ? ಸೊ ನೀವು ಕೊಟ್ಟಂತ ಮೊದಲ ಪ್ರದರ್ಶನ, ಸೊ ಇದೆಲ್ಲ ನೆನಪು ಬರುತ್ತಾ ಅಂತ? ಹೌದು. ಸೊ 2011 ಅಲ್ಲಿ ಸೊ ನಾವಿರೋದು ಮಲ್ಲೇಶ್ವರಂ ಅಲ್ಲಿ. ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಲ್ಲೇಶ್ವರಂ ಅಲ್ಲೇ. ಸೊ ಅಂಡ್ ಕಾಲೇಜ್ ಕೂಡ ಮೌಂಟ್ ಕಮಲ್ ಕಾಲೇಜ್. ಸೊ ನಾನು ಫಸ್ಟ್ಗೆನೆ ಅನ್ಕೊಂಡಿದ್ದೆ ನಾನು ಕಲಿಬೇಕಾದ್ರೆ, ಆಸ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್, ಗುರು ಶಿಷ್ಯ ಪರಂಪರಾ ಟ್ರೆಡಿಷನ್ ಅಲ್ಲಿ ನಾನು ಬರ್ಬೇಕು ಅಂತ. ಸೊ ಆ ಥಿಂಕಿಂಗ್ ಅಲ್ಲಿ ನಾನು ನೋಡುವಾಗ ಜಸ್ಟ್ ಪ್ಯಾರಲಲ್ ರೋಡ್ ಅಲ್ಲಿ ಡಾಕ್ಟರ್ ಮಾಯಾ ರಾವ್ ಅಂತ ಇದ್ರು ಕಥಕ್ ಗುರುಗಳು. ಸೊ ಅವ್ರದ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಅಂತ ಇದೆ ಮಲ್ಲೇಶ್ವರಂದಲ್ಲೇ. ಸೊ ಇದು ನನಗೆ ಒನ್ ಆಫ್ ಮೈ ಸಿನ್ಸ್ ಮೈ ಫಾದರ್ ಇಸ್ ಆಲ್ಸೋ ಮ್ಯೂಸಿಕಲಿ ಕನೆಕ್ಟೆಡ್, ಅವ್ರ ಹಾರ್ಮೋನಿಯಂ ವಾದಕರು ಕೂಡ. ಸೊ ಅದರಲ್ಲಿ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಆರ್ ನೋನ್ ಟು ಹಿಮ್. ಸೊ ಅಲ್ಲಿ ಅಜಯ್ ಭಯ್ಯ ಅಂತ ಇದ್ರು. ಸೊ ಅವರಲ್ಲಿ ತಬ್ಲಾ ಸಾಥ್ ಕೊಡ್ತಾರೆ ಅಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಅವ್ರು ಹೇಳಿದ್ರು, ಅಫ್ಕೋರ್ಸ್ ನಮ್ ತಂದೆ ಮೂಲಾಂತರನೇ ನನ್ಗೆ ಅದು ಗೊತ್ತಿತ್ತು. ಅವ್ರು ಹೇಳಿದ್ರು ಇಲ್ಲಿ ಮಾಯಾ ರಾವ್ ಅಂತ ಇದ್ದಾರೆ, ನೀವು ಒಂದ್ಸತಿ ಬಂದು ಭೇಟಿಯಾಗಿ ಅಂತ ಹೇಳಿದ್ರು. ಸೊ ನಮ್ಮ ಅಪ್ಪ ನನ್ಗೆ ಕರ್ಕೊಂಡು ಹೋದ್ರು ಅಲ್ಲಿ. ಸೊ ಡೈರೆಕ್ಟ್ ಕಾಲೇಜಿಂದ he just took me there and she was just sitting, very simple, very humble, down to earth person. ಅಲ್ಲಿ ಒಂದು ನಾರ್ಮಲ್ ಸಿಂಪಲ್ ಚೇರ್ ಅಲ್ಲಿ ಕೂತಿದ್ರು ಅವರು. ಸೊ ನನ್ಗೆ ಅವಾಗ ಏನು ಗೊತ್ತಿಲ್ಲ. ಐ ಡಿಡ್ ನಾಟ್ ಡೂ ಮೈ ರಿಸರ್ಚ್ ಕಥಕಲಿ, ಯಾರು ಅವ್ರದ್ದು ಹಿಸ್ಟ್ರಿ, ಬ್ಯಾಕ್ ಗ್ರೌಂಡ್ ಆ ಥರದ್ದು ಏನೂ ಇರ್ಲಿಲ್ಲ. ನನ್ಗೆ ಒಂದ್ ಮನ್ಸಲ್ಲಿತ್ತು ಗುರು ಶಿಷ್ಯ ಪರಂಪರಾ ಅಂಡ್ ಕಥಕ್, ಇದು ಎರಡು ನನಗೆ ಬೇಕು. ಅಂಡ್ ಥ್ರೂ ಭಕ್ತಿ ಪ್ರಧಾನ ನಾನಿದು ಕಲೀಲಿಕ್ಕೆ ಥ್ರೂ ಅದೇ ಗುರುವಿನ ಮೂಲಕನೇ ಸ್ಟೇಜ್ ಪ್ರವೇಶ ಮಾಡಿದ. ಅದಕ್ಕಿಂತ ಮುಂಚೆ ಪ್ರಯತ್ನ ಇಲ್ಲ, ಏನು ಪ್ರಯತ್ನ ಇಲ್ಲ. ನಾನು ಯಾರ ಹತ್ರ ಕೂಡ ಮಾತಾಡಿಲ್ಲ, ಏನೂ ಇಲ್ಲ, ನಥಿಂಗ್. ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿಗೂ ಕೂಡ ಗೊತ್ತಿರ್ಲಿಲ್ಲ. ಇದು ಮೌಂಟ್ ಕಾಮಲ್ ಇನ್ಫ್ಲೂಯೆನ್ಸ್ ಇಂದ ನನಗೆ ಒಂದ್ ಏನಾದ್ರೂ ಕಥಕ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಡಾನ್ಸ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಛಲ ಬಂತು. That's when I started telling my parents about it. So ಅದೇ ಮೊದಲು ವೇದಿಕೆಯನ್ನು ಹಂಚಿಕೊಂಡದ್ದು ನೀವು ಯಾವಾಗ ಅಂತ ಹೇಳಿ? ಸೊ ವೇದಿಕೆ ಬಂದು ಸಿನ್ಸ್ ಐ ಸೆಡ್ ಗುರುಗಳು ನಾವು ಈ ಮನ್ಸದಲ್ಲಿ ಹೋಗವ ಐ ಫೀಲ್ ಏನಂದ್ರೆ ಇಂಟೆನ್ಷನ್ಸ್ ಮ್ಯಾಟರ್ಸ್.
ಇದರಲ್ಲಿ ನಾವ್ ಏನ್ ಮಾಡಿದ್ರು ಕೂಡ, ಬಿಕಾಸ್ ಟುಡೇ ಇಫ್ ಯು ಆರ್ ಇಂಟರ್ವ್ಯೂಯಿಂಗ್ ಮೀ, ಐ ಸ್ಟಿಲ್ ಫೀಲ್ ಐ ಆಮ್ ವೆರಿ ನೈವ್ ಎಟ್ ಇಟ್, ಬಟ್ ನೀವ್ ಏನೋ ಒಂದು ನೋಡಿದಿರಾ. ಸೊ ದಟ್ ಮೀನ್ಸ್ ಮೈ ಇಂಟೆನ್ಷನ್ಸ್ ವೆರ್ ಪ್ಯೂರ್ ಇನ್ ಟರ್ಮ್ಸ್ ಆಫ್ ನನ್ಗೆ ಏನ್ ಬೇಕು ಈ ಪರ್ಟಿಕ್ಯುಲರ್ ಡಾನ್ಸ್ ಫಾರ್ಮ್ ಅಲ್ಲಿ ಅಂತ. ಬಿಕಾಸ್ ಪ್ಲಾಟ್ಫಾರ್ಮ್ಸ್ ಬಂದ್ರೆ ಇವಾಗ ಎನಿಬಡಿ ಅಂಡ್ ಎವ್ರಿಬಡಿ ಕ್ಯಾನ್ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್, ಅಂದ್ರೆ ನಮ್ ಟ್ಯಾಲೆಂಟ್ ನ ತೋರ್ಸ್ಲಿಕ್ಕೆ ಜನರಿಗೆ, ಬಿಕಾಸ್ ವಿ ಹ್ಯಾವ್ ದ ಅಡ್ವೆಂಟ್ ಆಫ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಹಂಗೆ ಆವಾಗ ಬರುವಾಗ ಐ ವಾಸ್ ವೆರಿ ಕ್ಲಿಯರ್, ಅಥವಾ ಕ್ಲಿಯರ್ಕ್ಕಿಂತ ಐ ಡಿ ನಾಟ್ ಹ್ಯಾವ್ ಎನಿ ಪ್ರೀ ಕನ್ಸೀವ್ಡ್ ನೋಷನ್ಸ್. ಅಂದ್ರೆ ನನಗೆ ಸ್ಟೇಜ್ಗೆ ಹೋಗ್ಬೇಕು, ನನ್ಗೆ ಇದು ಮಾಡಬೇಕು, ಯುನೋ ಈ ಪರ್ಟಿಕ್ಯುಲರ್ ಸಾಂಗ್ ಕಲೀಲಿಕ್ಕೆ ಬೇಕು ಅಂತ ಏನೂ ಇರ್ಲಿಲ್ಲ. ನನ್ಗೆ ಹೋಗ್ಬಿಟ್ಟು ಆ ಗುರುಗ್ ಭೇಟಿ ಆಗ್ಬಿಟ್ಟು ಅವ್ರು ಏನ್ ಆ ಪಾಸಿಟಿವ್ ಎನರ್ಜೀಸ್ ಎಕ್ಸ್ಚೇಂಜ್ ಮಾಡ್ತಾರೆ, ಆ ಬ್ಲೆಸ್ಸಿಂಗ್ಸು, ಅದು ಬೇಕಿತ್ತು ನನಗೆ. ಸೊ ಅದು ಅವ್ರು ಕೊಟ್ಟರು. And I was so fortunate to seek her blessings and start my Kathak journey through in the presence of Dr. Maya Rao. So hange nandu Kathak start aitu. But within few months, few years, she reached the heavenly abode. So that was a great loss for the Kathak industry. So, but I felt I was destined and fortunate to meet her and seek her blessings. So hange nandu start aitu. That became very basic level ಅಲ್ಲಿ ಅವ್ರು ಏನ್ ನಾವು ಕಥಕ್ಗೆ ಹೇಳ್ಕೊಡ್ತೀವೋ ಬೇಸಿಕ್ ಲೆವೆಲ್ ಅಲ್ಲಿ ಅದು ಸ್ಟಾರ್ಟ್ ಆಗ್ತಾ ಬಂತು. ಅದಾದ್ಮೇಲೆ ನಾನು ಐ ಮೂವ್ಡ್ ಟು ನಂದಿನಿ ಕೆ ಮೆಹ್ತಾ ಅಂತ. ಅವರು ಕೂಡ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಸೊ ನಾದಂ ಅಂತ ಅವರು ಕಥಕ್ ದ ಇನ್ಸ್ಟಿಟ್ಯೂಟ್ ಹೆಸರು. ಸೊ ಅಲ್ಲಿಂದ ನನ್ಗೆ ಅವರು ತುಂಬಾ ಪ್ರೋತ್ಸಾಹ ಕೊಟ್ರು. ಆಮೇಲೆ ಅವ್ರದ್ದು ಸ್ಟಾರ್ಟ್ ಆಗಿದ್ದು ನನ್ನ ಡಾನ್ಸ್ ಕ್ಲಾಸಸ್ ರಾಮ್ ಮಂದಿರದಲ್ಲೇ. ಸೊ ನಂಗೆ ವಾಪಸ್ ಕನೆಕ್ಟ್ ಆಯ್ತು ಟು ಮೈ ರೂಟ್ಸ್. ಟೆಂಪಲ್ಸ್ ಅಲ್ಲೇ ಸ್ಟಾರ್ಟ್ ಆಗಿದ್ದು ಕಥಕ್. ಸೊ ಇದೂನು ರಾದರ್ ದನ್ ಹ್ಯಾವಿಂಗ್ ಇಟ್ ಇನ್ ಡಿಫರೆಂಟ್ ಸ್ಟುಡಿಯೋಸ್, ಇವರು ರಾಮ ಮಂದಿರದಲ್ಲಿ ಮಾಡ್ಬೇಕಂದ್ರೆ ಸಮ್ ಕನೆಕ್ಟ್ ಫಾರ್ ಮೀ ಪರ್ಸನಲಿ, ಬಿಕಾಸ್ ಐ ಬಿಲೀವ್ ಇನ್ ಡಿವೈನ್ ಕನೆಕ್ಷನ್ಸ್. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಆಫ್ಟರ್ ಘುಂಗ್ರೂಸ್ ಕೊಡ್ತಾರೆ. ಸೊ ಆಕ್ಚುಲ್ ಗುರು ಶಿಷ್ಯ ಪರಂಪರಾದಲ್ಲಿ ಒಂದು ಹಂತಕ್ಕೆ ಬಂದ ಆದ್ಮೇಲೆನೆ ಅವ್ರು ಗೆಜ್ಜೆ ಕೊಡ್ತಾರೆ. ಬಿಫೋರ್ ದಟ್ ದೇ ವಿಲ್ ನಾಟ್ ಗಿವ್ ಯು. ನೀವು ಎಷ್ಟೇ ಚೆನ್ನಾಗಿ ಮಾಡ್ಲಿ, ಎಷ್ಟೇ ಪ್ರಿಪೇರ್ಡ್ ಅಂತ ನಾವ್ ಅನ್ಕೊಂಡ್ರು ಕೂಡ, ಇವನ್ ಇನ್ಫ್ಯಾಕ್ಟ್ ನಾವು ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೂಡ ಕೊಟ್ರು ಅವ್ರು ಘುಂಗ್ರೂಸ್ ಕೊಡೋದಿಲ್ಲ. ಸೊ ಆಫ್ಟರ್ ಐ ಥಿಂಕ್ ಮೇ ಬಿ 4.5 years ಆದ್ಮೇಲೆ ಅವರೇ ಬಂದು ನನ್ಗೆ ಹೇಳಿದ್ರು, ಮೀನಾಕ್ಷಿ, ಯು ಆರ್ ರೆಡಿ ಟು ಗೆಟ್ ದ ಘುಂಗ್ರೂಸ್, ನೀವು ಬಂದು ಆ ದಿನ ನೀವು ಸ್ವೀಕರಿಸಬಹುದು ಅಂತ. ಸೊ ಹಂಗೆ ಅಂದ್ರೆ ಅಲ್ಲಿಂದ ನಂತರ ರಂಗಪ್ರವೇಶ ಮಾಡಬಹುದು ಅಂತ ಹೇಳಿ ಅದರ ಅರ್ಥ. ರಂಗಪ್ರವೇಶ ಅಂತ ಅಲ್ಲ, ಬಿಕಾಸ್ ಆ ಘುಂಗ್ರು ಒಂದ್ಸತಿ ಬಂದಾದ್ಮೇಲೆ ನೀವು ಲೈಸೆನ್ಸ್ ಸಿಕ್ದಂಗೆ. ಸೊ ಅಂದ್ರೆ ಯು ಆರ್ ಕಮಿಟೆಡ್ ಅಂತ. ಸೊ ದಟ್ ಈಸ್ the meaning of you getting a student getting ghungru from the teacher anta. So and we have to preserve it hangene. So ಒಂದು ನಟರಾಜಂದು blessings ನಮ್ಗೆ ಸಿಗೋವಾಗ we can't misuse it in any way. So ಹಂಗೆ ಬಂದಾದ್ಮೇಲೆ that's when slowly, very slowly, at a very slow pace, ನಮ್ಗೆ ಆಪರ್ಚುನಿಟೀಸ್ ಬಂತು ಥ್ರೂ ದೇರ್ ಓನ್ ಮೀಡಿಯಮ್ಸ್. ಸೊ ನನ್ಗೆ ಅಷ್ಟು ವೆರಿ ಕ್ಲಿಯರ್ ಇಲ್ಲ ವೇರ್ ಎಕ್ಸಾಕ್ಟ್ಲಿ ನಂದು ಸೋಲೋ ಪರ್ಫಾರ್ಮೆನ್ಸ್ ಇತ್ತಂತ, ಬಿಕಾಸ್ ಇಟ್ ವಾಸ್ ಆಲ್ ಗ್ರೂಪ್. ಇನ್ಫ್ಲುಯೆನ್ಸ್ ಆಗ್ಲಿಲ್ವಾ ಈ ಜರ್ನಿಯಲ್ಲಿ ಅಂತ? ಅಂದ್ರೆ ಇಂಥವ್ರ ತರ ನಾನು ಮಾಡ್ಬೇಕು, ಆತರ ಒಂದು ಕ್ಯಾರೆಕ್ಟರ್ ಅನ್ನು ನೀವು ರೆಫರೆನ್ಸ್ ಆಗಿ ತಗೊಂಡದ್ದು. ಸೊ ಆತರ ಮಾಡಿದಂತ ವ್ಯಕ್ತಿ ಯಾರಾಗಿದ್ರೆ? ನನ್ಗೆ ಹೇಳ್ಬೇಕಾದ್ರೆ ಐ ಥಿಂಕ್ ಬಿರ್ಜು ಮಹಾರಾಜಿ ಅವರೇ. ಬಿಕಾಸ್ ನಾನ್ ಚಿಕ್ಕವಳಿರುವಾಗ ಜಸ್ಟ್ ಬೈ ಅವ್ರ ಕಥಕ್ ಚಕ್ಕರ್ ಸ್ಪಿನ್ಸ್ ತಗೊಳ್ಳುವಾಗ ನಾನು ಹೆಂಗೆ ಅವ್ರು ನನ್ಗೆ ಸೆಳೆದ್ರು, ಅಟೆನ್ಷನ್ ನಂದು ಸೆಳೆದ್ರು, ಐ ಫೆಲ್ಟ್ ದಟ್ ನಾನು ಯುನೋ ಹಂಗೆ ಅವ್ರ ಥರಾನೇ ಇನ್ ಟರ್ಮ್ಸ್ ಆಫ್ ಏನಾದ್ರೂ ಅವ್ರು ಕೊಟ್ರು, ಸುಮ್ಮನೆ ಕೂತ್ಕೊಂಡ್ರು ಅವ್ರ ಅಭಿನಯ ಮಾಡಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರು ವಿದೌಟ್ ಇವನ್ ಬೀಯಿಂಗ್ ಆನ್ ಸ್ಟೇಜ್ ಅಥವಾ ಮೂವ್ಮೆಂಟ್ ಇಲ್ಲದೆ ಕೂಡಾನೆ ಬೈ ಜಸ್ಟ್ ಸಿಟ್ಟಿಂಗ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಆ ತರದೆಲ್ಲ ನನ್ಗೆ ಆಸಕ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವ್ರು ಹೆಂಗ್ ಮಾಡ್ತಾರೆ, ಕೂತ್ಕೊಂಡು ಹೆಂಗ್ ಅಭಿನಯ ಮಾಡ್ತಾರೆ, ಅಂಡ್ ಅವರು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾರೆ, ಅಂಡ್ ಸೋ ಪ್ಯೂರ್ ದೇ ಆರ್. ಇವನ್ ಚಿಕ್ಕ ಮಕ್ಳಿಗೆ ಬಂದ್ರು ಅವ್ರು ಇಂಟ್ರೆಸ್ಟ್ ನೋಡ್ಕೊಂಡು ನೋಡ್ತಾರೆ, ದೊಡ್ಡವರಿದ್ರು ಅವರು ನೋಡ್ತಾರೆ. ಸೊ ಆ ತರದ್ದು ನಾನು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅಫ್ಕೋರ್ಸ್ ರೆಫರೆನ್ಸ್ ಇಮೇಜಸ್ ನೋಡ್ತೀವಿ, ವಿಡಿಯೋಸ್ ನೋಡ್ತೀವಿ, ಭೇಟಿ ಆಗ್ಲಿಕ್ಕೆ ನಾನು ಶುರು ಮಾಡಿದೆ. ಅಲ್ಲಿ ಎಲ್ಲೂ ಸಮಸ್ಯೆ ಆಗ್ಲಿಲ್ವಾ ಅಂತ? ಅಂದ್ರೆ ಈಗ ಒಬ್ಬರ ಶೈಲಿಯನ್ನು ನಾವು ಕಾಪಿ ಮಾಡಿದಾಗ ನಮ್ಮ ಸ್ವಂತ ಶೈಲಿ ಅನ್ನುವಂಥದ್ದು ಎಲ್ಲೋ ಹಿಂದ್ಗಡೆ ಹೋಗುತ್ತೆ. ಸೊ ಆ ಸಮಸ್ಯೆ ನಿಮ್ಗೆ ಬರ್ಲಿಲ್ವಾ ಅಂತ ಹೇಳಿ? ಅಂದ್ರೆ ಇಲ್ಲಿ ನಾನು ಕಾಪಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೆಯಲ್ಲ. ಬಿಕಾಸ್ ಇವಾಗ ನಿಮ್ಗೆ ಇಫ್ ಅ ನ್ಯೂ ಆರ್ಟಿಸ್ಟ್ ಹ್ಯಾಸ್ ನೆವರ್ ಸೀನ್ ಅ ಚೀತಾ ನೋಡ್ಲೇ ಇಲ್ಲ,
ಬಟ್ ನಾನು ಹೇಳ್ತೀನಿ ಆರ್ಟಿಸ್ಟ್ಗೆ, ನೋಡು ಚೀತಾ ಹಿಂಗಿರುತ್ತೆ, ಡಿಸ್ಕ್ರಿಪ್ಷನ್ ನಾನು ಕೊಡ್ತೀನಿ, ಹಾಗೆ ಬೇರೆಯವ್ರು ಕೊಡ್ತಾರೆ, ಗಣ್ಯ ವ್ಯಕ್ತಿರು ಕೊಡ್ತಾರೆ, ಬಟ್ he will not be able to sketch it unless and until he sees it by himself ಅಲ್ಲ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ. ಸೊ ಬೇರೆ ಬೇರೆ ಗುರುಗಳಿಗೆ ನೋಡಿ ಭೇಟಿಯಾಗಿ ನಾವು ನೋಡುವಾಗ ಅವ್ರು ಒಂದ್ ಏನೋ ಪಾಸಿಟಿವ್ ಎನರ್ಜಿ ನಮ್ಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಅವಾಗ ಒಂದ್ ನಮ್ಗೆ ಇನ್ಸ್ಪಿರೇಷನ್ ಅಂತ ಬರುತ್ತೆ. ಇವಾಗ ಕೃಷ್ಣನ್ ಮೇಲ್ ನಾನ್ ಮಾಡ್ಬೇಕಾದ್ರೆ ನಿಮ್ಗೆ ವಿದೌಟ್ ಇವನ್ ಸೇಯಿಂಗ್ ಅ ವರ್ಡ್ ಅಬೌಟ್ ಕೃಷ್ಣ ನಾನ್ ನಿಮ್ಗೆ ಡಾನ್ಸ್ ಮಾಡಿ ತೋರ್ಸಿದ್ರೆ ದಟ್ ಮೀನ್ಸ್ ಐ ಹ್ಯಾವ್ ಡನ್ ಸಮ್ ಜಸ್ಟಿಸ್ ಟು ಇಟ್. ಬಟ್ ನಿಮ್ಗೆ ಅಟೆನ್ಷನ್ ಸೆಳಿಬೇಕಾದ್ರೆ ನಂದೇ ಓನ್ ಟಚ್ ಐ ಹ್ಯಾವ್ ಟು ಪುಟ್ ಇನ್ ಮೈ ಓನ್ ಟಚ್. ಸೊ ನಿಮ್ಗೆ ನಾನು ಬೇರೆಯವ್ರದ್ದು ಕಾಪಿ ಮಾಡಿ ಹಾಕಿದ್ರೆ ಯು ವಿಲ್ ನಾಟ್ ಬಿ ಮೈ ರಸಿಕಾ. ಸೊ ದಟ್ ಈಸ್ ಮೈ ಕಾನ್ಸೆಪ್ಟ್. ಸೊ ಅಂಡ್ ಅದಕ್ಕೊಂದು ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೊ ಈಗ ಹಾಗಾದ್ರೆ ನೀವು ಇಷ್ಟು ಜನರದ ಇನ್ಫ್ಲುಯೆನ್ಸ್ ಅನ್ನ ತಗೊಂಡು ಅಂದ್ರೆ ನೀವೀಗ ಆಸ್ ಯು ಸೆಡ್ ಏನು ಅಂತ ಹೇಳಿದ್ರೆ ಒಂದು ಪ್ರಭಾವ ಅಂದ್ರೆ ಪಾಸಿಟಿವ್ ಎನರ್ಜಿನ ನೀವು ತಗೋತಾ ಇದ್ದೀರಾ ಅಂತ. ಸೊ ಹಾಗಾದ್ರೆ ನಿಮ್ಮ ಶೈಲಿ ಅಂತ ಹುಟ್ಟಿಕೊಂಡದ್ದು ಯಾವಾಗ? ಈಗ ಮೀನಾಕ್ಷಿ ಅಂತ ಹೇಳಿ ಅಂದ್ರೆ ಅವ್ರದ್ದು ಸಿಗ್ನೇಚರ್ ಸ್ಟೈಲ್ ಇದೊಂದು ನೋಡ್ಲಿಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ಕೊಂಡು ಹೇಳೋರು ಇರ್ತಾರೆ ಒಂದ್ ಕೆಲವರು. ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಯಾವ್ದು? ಐ ಥಿಂಕ್ ನಾನು ಅದಕ್ಕೆ ಇನ್ನ ತುಂಬಾ ಚಿಕ್ಕವಳು. ಬಿಕಾಸ್ ನಂದು ಸಿನ್ಸ್ ನಾನು ಹೇಳಿದೆ 2011 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಆಕ್ಚುಲಿ ನಂದು ಫಸ್ಟ್ ಪ್ರೆಸೆಂಟೇಷನ್, ಮೋಸ್ಟ್ ಮೆಮೊರೇಬಲ್ ಪ್ರೆಸೆಂಟೇಷನ್ ಅಂದ್ರೆ ಲಾಸ್ಟ್ ಇಯರ್ 23rd ಮಾರ್ಚ್ಗೆ ನಾನು ಮಾಡಿದ್ದು ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ. ಅಂಡ್ ಆ ದಿನ ಯಾಕೆ ಸ್ಪೆಷಲ್ ಅಂದ್ರೆ ಅಫ್ಕೋರ್ಸ್ ರಂಗಮಂಚ್ ಪ್ರವೇಶ್ ಮಾಡಿದ್ದೆ ನಾನು ಟೆಕ್ನಿಕಲ್ ಟರ್ಮಿನಾಲಜಿದಲ್ಲಿ. ಬಟ್ ಬಿಫೋರ್ ದಟ್ ಐ ಗಿವನ್ ಸೆವರಲ್ ಪರ್ಫಾರ್ಮೆನ್ಸಸ್. ಬಟ್ ಇದು ಸೋಲೋ ಪರ್ಫಾರ್ಮೆನ್ಸ್ ಇತ್ತು. ಇಟ್ ವಾಸ್ ಆಲ್ಮೋಸ್ಟ್ 2 ಗಂಟೆ ಪರ್ಫಾರ್ಮೆನ್ಸ್ ಇತ್ತು ವಿತ್ ಲೈವ್ ಆರ್ಟಿಸ್ಟ್ಸ್. ಐ ಹ್ಯಾಡ್ ಅರೌಂಡ್ 8 to 9 accompanying artists on stage and me as a solo performing artist in front of Chaudaya packed audience. So aa dina yak special ittandre it was my parents who had given me this opportunity. Nam ajja idre akasmat if he was there, it was his centenary birth anniversary. So avru kuda shailidalli advocate agidru. So that was a tribute my parents had given to my grandfather. So hange nan kelidru avaru, would you like to perform, because covid time alli online classes concept e irlilla. So nam gurugalu because nam adu touch hogbardu anta kathakdu, so she started taking online classes. So manele idvi nav ellaru. So now first floor alli idre now footwork madidre ella the whole house is aware of my footwork. So nam nephew kuda idare, our hesru Ram anta, and he was just 2 years old. So he also picked up nam kathak bowls nav yen kathak alli heltivo. If that small child could also pick andre bere influence ಎಷ್ಟು ಇರುತ್ತೆ. ನಮ್ಮ ಅಜ್ಜಿ ಕೂಡ ಇದ್ರು, she was 94 then. So ಎಲ್ಲರಿಗೂ ಕಥಕ್ ಏನಂತ ಸಂಪೂರ್ಣವಾಗಿ ಗೊತ್ತಾಯ್ತು because I was at home practicing. So ಅವ್ರು ಹೇಳಿದ್ರು, would you like to give a performance as a tribute to your grandfather? ಮಿಕ್ಕಿದ್ ಏನು ಆಲೋಚನೆ ಮಾಡೋದು ಬೇಡ, it is just a gift from a granddaughter to a grandfather ಅಂತ ಹೇಳಿದ್ರು. ಹಂಗೆ ಓಕೆ ಅಂತ ನಾನು ಒಪ್ದೆ. ಬಟ್ ರಂಗಮಂಚ್ ಪ್ರವೇಶ್ ಅಂತ ತಲೆಗೆ ಹೋಗಿಲ್ಲ. ಸೊ ನೀವು ಸಿನ್ಸ್ ಯು ಸೆಡ್ ವಾಟ್ ಈಸ್ ಮೈ USP ಅಂತ ನೀವು ಕೇಳಿದ್ರಿ ಅಲ್ಲ, ಕಥಕ್ಕಲ್ ಮೀನಾಕ್ಷಿ ಏನು ಅಂತ. ಸೊ ಸಿನ್ಸ್ ಐ ಗಾಟ್ ದಟ್ ಆಪರ್ಚುನಿಟಿ, ನಮ್ ಟೀಚರ್ಗೆ ಹೋಗಿ ಕೇಳಿದೆ, ನಂದಿನಿ ಕೆ ಮೆಹ್ತಾ ಅವ್ರಿಗೂ ಹಾಗೂ ಮುರಳಿ ಕೆ ಮೋಹನ್ ಅಂತ. ಸೊ ಅವ್ರು ಕೇಳುವಾಗ ಅವರು ನನಗೆ ಅಫ್ಕೋರ್ಸ್ ಗುರುಗಳಿಂದಾನು ಒಂದು ಅನುಗ್ರಹ ಬೇಕು, ಅವ್ರು ಕೊಟ್ರು ನನಗೆ. ಸೊ ಅದಾದ್ಮೇಲೆ ಕೊಟ್ಟಾದ್ಮೇಲೆ ನಾನು ಹೆಂಗೆ, ಬಿಕಾಸ್ ಇನ್ ಟರ್ಮ್ಸ್ ಆಫ್ ಸೋಲೋ ಆರ್ಟಿಸ್ಟ್ ಪರ್ಫಾರ್ಮಿಂಗ್ ವರ್ಸಸ್ ಸೋ ಮೆನಿ ಆಡಿಯನ್ಸ್, ನಾವು ಕರೆದ್ರು ಕೂಡ 2 hours ಕೂತ್ಕೊಳ್ಬೇಕಲ್ವಾ, ಅವರು ಎಲ್ಲರಿಗೂ ಬೋರ್ ಆಗತ್ತಲ್ಲ, ಒಂದು ಅಟೆನ್ಷನ್ ಸ್ಪ್ಯಾನ್ ಅಂತ ಇರತ್ತಲ್ಲ. ಸೊ ನಾನು ಹೆಂಗೆ ಅವ್ರಿಗೆ ಹಿಡ್ಕೊಂಡಿರ್ಲಿ me without communicating. ಅವಾಗ ನಾನು ಕೂತ್ಕೊಂಡು ಐ ವಾಸ್ ಜಸ್ಟ್ ಅನಲೈಸಿಂಗ್ ಮೈ ಸೆಲ್ಫ್. ನಾನು ತುಂಬಾ ಇದೆ ಇನ್ನ ಕಲಿಯೋದು, ತುಂಬಾ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಇದೆ ಅಲ್ಲ, ಅಷ್ಟು ಜರ್ನಿ ಇದೆ. ಬಟ್ ನಾನು ಆಲ್ರೆಡಿ ನಮ್ಮ ತಂದೆ ತಾಯಿ ನನಗಿದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ನಾನು ಹೆಂಗೆ ಮಾಡುದು. ಆಮೇಲೆ ಚೀಫ್ ಗೆಸ್ಟ್ ಬಂದು, ಚೀಫ್ ಗೆಸ್ಟ್ ಅಲ್ಲ ಅವರು, ಬಟ್ ಆಸ್ ಅ ಪ್ರೋಟೋಕಾಲ್ ಫಾರ್ ದ ಫಾರ್ಮಲ್ ಈವೆಂಟ್ ಒಬ್ರು ಅತಿಥಿವಾಗಿ ಅಥವಾ ಗುರುಗಳಾಗಿ ಒಂದು ಬಿಗ್ ಪರ್ಸನಾಲಿಟಿ ಹ್ಯಾಡ್ ಕಮ್. ಅವ್ರು ಯಾರಂದ್ರೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು. ಸೊ ಅವ್ರು ಬಂದಿದ್ರು. ಸೊ ಇದು ಅವ್ರಿಗೆ ಇನ್ವೈಟ್ ಮಾಡ್ಲಿಕ್ಕಿಂತ ಮುಂಚೆನೆ ಇದೆ, ಅಫ್ಕೋರ್ಸ್ ಇಟ್ ಹ್ಯಾಪೆಂಡ್ ಆಲ್ ಥ್ರೂ ಮೈ ಫಾದರ್ಸ್ ಅಂಡ್ ಮದರ್ಸ್ ಬ್ಲೆಸ್ಸಿಂಗ್ಸ್ ಅಂಡ್ ಗೈಡೆನ್ಸ್. ನಾವು ಜಸ್ಟ್ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ. ಅಫ್ಕೋರ್ಸ್ ನಮ್ಮ ತಂದೆ ಮೂಲಾಂತರನೇ ಸ್ವಾಮೀಜಿ, ನಮ್ಮ ಡಾಟರ್ ಇಸ್ ಪರ್ಫಾರ್ಮಿಂಗ್ ಆನ್ ದ 23rd. ನಾನು ಸಾಂಗ್ಸ್ ಸಿಲೆಕ್ಟ್ ಮಾಡಿದ್ಯೆಲ್ಲ ಕೃಷ್ಣನ್ ಮೇಲೆ, ರಾಮನ್ ಮೇಲೆ, ಶಿವನ್ ಮೇಲೆ.
3 ಕಾಲ್ ಅಂತ ಕಾನ್ಸೆಪ್ಟ್ ನಂದು. ಸೊ ಅದ್ರಲ್ಲಿ ಬಂದು ವಿ ವುಡ್ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ನಾವು ಜಸ್ಟ್ ಹೇಳಿದ್ವಿ. ಮತ್ತೆ ಒಂದು ಸ್ಪೆಷಲ್ ಕ್ಯೂರೇಟೆಡ್ ಪೀಸ್ ಅಂದ್ರೆ ಶ್ರೀರಾಮಚಂದ್ರ ಕೃಪಾಳು ಭಜಮನ್. That was a special piece that had curated with my guru's guidance, Swamiji Garge anta. So our interaction was very brief. ಒಂದ್ ಖಾಲಿ ಫ್ಯೂ ಮಿನಿಟ್ಸ್ ನಾವು ಅವ್ರನ್ನ ಭೇಟಿ ಆಗಿದ್ವಿ. ಅದಕ್ಕಿಂತ ಮುಂಚೆ ನಮ್ ತಂದೆ ತಾಯಿ ಗೊತ್ತಿದೆ ಸ್ವಾಮೀಜಿಗಳಿಗೂ ದೇ ಹ್ಯಾವ್ ಇಂಟರಾಕ್ಟೆಡ್ ಅರ್ಲಿಯರ್, ಬಟ್ ನಾನು ಯಾರಂತ ಐ ಹ್ಯಾಡ್ ನಾಟ್ ಕ್ರಿಯೇಟೆಡ್ ಮೈ ಐಡೆಂಟಿಟಿ. ಆಯ್ತು ಬ್ಲೆಸ್ಸಿಂಗ್ಸ್ ಇದೆ ಅಂತ ಅವ್ರು ನನ್ಗೆ ಹೇಳಿದ್ರು. ಆ ದಿನ ಅದಾದ್ಮೇಲೆ ಐ ಥಿಂಕ್ ದಿಸ್ ವಾಸ್ 15-20 ಡೇಸ್ ನಾವು ಹಿಂದೆ ಹೋಗಿ ವಿದ್ಯಾಪೀಠದಲ್ಲಿ ಅವ್ರಿಗೆ ಹೋಗಿ ನಾವು ಭೇಟಿ ಆಗಿದ್ದು. 23rd ಮಾರ್ಚ್ಗೆ ಅವ್ರು ಡೈರೆಕ್ಟ್ ಮಂಗಳೂರಿಂದ ಏರ್ಪೋರ್ಟ್ ಇಂದ ಡೈರೆಕ್ಟ್ ಚೌಡೆಯಾಗಿ ಬಂದಿದ್ದಾರೆ. ಸೊ ಅರೌಂಡ್ 6 o'clock ಶಾಪ್ ಬಂದಿದ್ದಾರೆ ಅವರು. ಸೊ ಆವಾಗ ಅನ್ಸ್ತು ನನ್ಗೆ, ನಾನು ಆವತ್ತು ಭಕ್ತಿ ರೂಪದಲ್ಲಿ ನಾನು ಹೇಳಿದ್ದೆ, ಬಿಕಾಸ್ ನಂದು ಏನೂ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ಐಡೆಂಟಿಟಿ ಇರ್ಲಿಲ್ಲ. ಆಮೇಲೆ ಐ ಆಮ್ ಸ್ಟಿಲ್ ಅ ಚೈಲ್ಡ್ ಅಂದ್ರೆ ಕಥಕ್ ನೃತ್ಯದಲ್ಲಿ. ಬಟ್ ಅವ್ರು ಬರ್ಬೇಕಾದ್ರೆ ದಟ್ ಮೀನ್ಸ್ ನನ್ಗೆ ಕೃಷ್ಣನೇ ಬಂದಂಗಾಯ್ತು. ಸೊ ಅವಾಗ ನಾನು ಅನ್ಕೊಂಡೆ ಆ ಸ್ಟೇಜ್ದಲ್ಲಿ ಬಿಫೋರ್ ಗೆಟಿಂಗ್ ಆನ್ ಟು ದ ಸ್ಟೇಜ್, ನಾನು ಏನಾದ್ರೂ ನಾನು ಈ ದಿನದಿಂದ ನಾನು ಮಾಡಿದ್ರೆ ಇಟ್ ಇಸ್ ಭಕ್ತಿ ಅರ್ಪಣೆ ಮಾತ್ರ ನಾನು ಮಾಡ್ತೀನಿ. ವೆದರ್ ಇಟ್ ಇಸ್ ಕೃಷ್ಣ, ವೆದರ್ ಇಟ್ ಇಸ್ ರಾಮ, ವೆದರ್ ಇಟ್ ಇಸ್ ಶಿವ ಆರ್ ಎನಿಥಿಂಗ್, ಎನಿ ಪರ್ಟಿಕ್ಯುಲರ್ ಪೀಸ್ ಕೊಟ್ರು ನಂದೇ ಭಕ್ತಿಲಿ ವಾಟ್ ಐ ಫೀಲ್, ವಾಟ್ ಐ ಎಕ್ಸ್ಪೀರಿಯನ್ಸ್, ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಅಂಡ್ ಏನ್ ನಾನು ವಾಟ್ ಐ ಹ್ಯಾವ್ ಅಬ್ಸರ್ವ್ ಥ್ರೂ ಔಟ್ ದ ಇಯರ್ಸ್, ಐ ಜಸ್ಟ್ ವಾಂಟ್ ಟು ಪುಟ್ ದಟ್ ಅಕ್ರಾಸ್ ಅಂತ ಭಕ್ತಿ ರೂಪದಲ್ಲಿ ನಾನು ಅರ್ಪಣೆ ಮಾಡಿದೆ. ಸೊ ಯೂಶಲಿ ಅವ್ರು ಬಂದ್ರೆ 15 minutes 20 minutes ಕೂತ್ಕೊಳ್ತಾರೆ, ಬಿಕಾಸ್ ಅವ್ರ ಸ್ಕೆಡ್ಯೂಲ್ ಅಷ್ಟು ಟೈಟ್ ಆಗಿರುತ್ತೆ. ಬಟ್ ನಮ್ದು ಬಂದು ಆಸ್ ಐ ಸೆಟ್ 2 hours ಪ್ರೋಗ್ರಾಮ್ ಇತ್ತು, 3 different ಸೆಕ್ಷನ್ಸ್ ಇತ್ತು ನಮ್ದು. ಸೊ ಒಂದರಲ್ಲೇ ಶ್ರೀರಾಮಚಂದ್ರ ಪೀಸ್ ಬರುತ್ತೆ, ಬಟ್ ಅದು ಎಂಡಲ್ಲಿ ಬರುತ್ತೆ. They sat through the entire piece, around almost 1 hour ಕೂತ್ಕೊಂಡಿದ್ರು ಅವರು. ಸೊ ಅವಾಗ ನಂಗೆ ಮೆಸ್ಮರೈಸಿಂಗ್ ಅಂಡ್ ಬ್ಲಿಸ್ಫುಲ್ ಮೂಮೆಂಟ್ ಆಯ್ತು. ಸೊ ನಂದು USP ಅಂದ್ರೆ ಇವನ್ ನಾನು ಇವಾಗ್ಲೂ ಭೇಟಿ ಆದ್ರೆ ಅವ್ರಿಗೆ ಆ ನೆನಪಿದೆ. ಸೊ ಇಷ್ಟು 1 ವರ್ಷ ಆಯ್ತು. ಮೊನ್ನೆ ರೀಸೆಂಟ್ಲಿ ನಾನು ವಿದ್ಯಾಪೀಠದಲ್ಲಿ ಡಿಸೆಂಬರ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಅವಾಗ ಅವ್ರು ಹೇಳಿದ್ರು, ನೀವು ಮಾಡಿದ್ರಿ ಅಲ್ವಾ ಚೌಡಯ್ಯದಲ್ಲಿ ಅಂತ. ಸೊ ಐ ಫೆಲ್ಟ್ ದಟ್ ಇಸ್ ದ ಭಕ್ತಿ ದಟ್ ಐ ಆಫರ್ಡ್. So that is my USP is what ನಿಮ್ಗೆ ಹೇಳ್ಬೋದು. ಓಕೆ ಮ್ಯಾಮ್, ಗ್ರೇಟ್. ಸೊ ಯಾಕಂದ್ರೆ ಈಗ ನೀವು ಹೇಳಿದಾಗೆ ಇದು ಒಂಥರ ತಪಸ್ಸೆ ನನ್ನ ಪ್ರಕಾರ. ಕಲೆಯನ್ನ ಒಬ್ಬ ಕಲಿತಿದ್ದಾನೆ ಅಂತ ಹೇಳಿದ್ರೆ ಸೊ ಅದೊಂಥರ ತಪಸ್ಸು, 3 ಹೊತ್ತು ಅದರ ಯೋಚನೆಯಲ್ಲೇ ಇರ್ಬೇಕಾಗಿರುವಂತದ್ದು ಅನಿವಾರ್ಯ ಆಗಿರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಅಂದ್ರೆ ಇವಾಗ ನೀವು ಹೇಳಿದ ಹಾಗೆ ಎಕ್ಸ್ಪ್ರೆಷನ್ ಅಲ್ಲೇ ಇರುವಂತದ್ದು. ಜನರು 2 ಗಂಟೆ ಯಾಕೆ ಕೂತ್ಕೋಬೇಕು ಅಂತ ಹೇಳಿದ್ರೆ ನೀವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀರಾ, ಸೊ ಅದನ್ನ ನೋಡಕ್ಕೋಸ್ಕರ ಜನ ಕೂತ್ಕೋಬೇಕು. ಸೊ ಇದರ ಪ್ರಿಪರೇಷನ್ ಯಾವ ತರ ಇರುತ್ತೆ? ಯಾಕಂತ ಹೇಳಿದ್ರೆ ಸ್ಟೇಜಿಗೆ ಹೋಗೋ ಮುಂಚೆ ನಾವು ನಮ್ಮನ್ನ ಸಿದ್ಧಗೊಳಿಸುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ನಿಮ್ಮನ್ನು ನೀವು ಯಾವ ತರದಲ್ಲಿ ಪ್ರಿಪರೇಷನ್ ಮಾಡ್ಕೋತೀರಾ? ಸೊ ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್ ಆಕ್ಚುಲಿ. ಸೊ ಇದರಲ್ಲಿ ಐ ಫೀಲ್ ಅಬ್ಸರ್ವೇಷನ್, ಆಸ್ ಐ ಸೆಡ್ ಅರ್ಲಿಯರ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಆಡಿಟೋರಿಯಮ್ಸ್ ಹೋದ್ರೆ ಬೇರೆ ಬೇರೆ ರಸಿಕಾಜು ಬರ್ತಾರೆ, ನಾನ್ ರಸಿಕಾಜು ಬರ್ತಾರೆ, ಬಿಕಾಸ್ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಬರ್ತಾರೆ. ಸೊ ಚೌಡೆ ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್ ಹೇಳಿದ್ರೆ, ನಾನು ಆ ದಿನ ಪ್ರದರ್ಶನೆ ಮಾಡುವಾಗ ಎಲ್ಲಾ ಟೈಪ್ ಆಫ್ ಆಡಿಯನ್ಸು ಇದ್ರು. ಅಂದ್ರೆ ಆರ್ಟ್ ಫೀಲ್ಡ್ ಅಲ್ಲಿ ಕ್ರಿಟಿಕ್ಸ್ ಯಾರಿದಾರೋ ಅವರು ಬಂದಿದ್ರು, ಆಲ್ ನೋಟಬಲ್ ಆರ್ಟಿಸ್ಟ್ ವೇರ್ ದೇರ್, ಆಮೇಲೆ ಬ್ಯೂರೋಕ್ರಾಟ್ಸ್ ಬಂದಿದ್ರು, ಪ್ರೊಫೆಷನಲ್ಸ್ ಬಂದಿದ್ರು, ಸ್ಪಿರಿಚುವಲ್ ಲೀಡರ್ಸ್ ಬಂದಿದ್ರು, ಮಕ್ಕಳು ಬಂದಿದ್ರು, ಸೊ ಎಲ್ಡರ್ಲಿ ಸೀನಿಯರ್ ಸಿಟಿಸನ್ಸ್ ಅವ್ರು ಬಂದಿದ್ರು. ಸೊ ಎಲ್ಲಾ ಕ್ಯಾಟಗರಿ ಆಡಿಯನ್ಸ್ ಅವರು ಇದ್ರು. ಸೊ ಆ ಟೈಪ್ ಆಫ್ ಆಡಿಯನ್ಸ್ ಇರುವಾಗ, ಸೊ ವಾಟ್ ದ ಹೋಮ್ವರ್ಕ್ ದಟ್ ಐ ಡೂ ಇಸ್ ಎಲ್ಲಾರ್ಗೂ ಸಮಾಸಮನವಾಗಿ ರೀಚ್ ಆಗೋದು ಅಂದ್ರೆ ಥ್ರೂ ಸೌಂಡ್. ಸೊ ಸೌಂಡ್ ಒಂದು ಕರೆಕ್ಟ್ ಆಗಿ ಅವ್ರಿಗೆ ರೀಚ್ ಆಗಿದ್ರೆ ದೆನ್ ಅದು ಅವ್ರದ್ದು ಅಟೆನ್ಷನ್ ಸೆಳೆಯುತ್ತೆ. ಫಸ್ಟ್ ಥಿಂಗ್ ಇಸ್ ಸೌಂಡ್. ಸೊ ಅದ್ರಲ್ಲಿ ನಾನು ಐ ವಾಸ್ ವೆರಿ ಕ್ಲಿಯರ್ ವಾಟ್ ಟೈಪ್ ಆಫ್ ಸಾಂಗ್ಸ್ ಆರ್ ಯಾವ ಥರದ್ದು ನಾನು ಟೆಕ್ನಿಕಲ್ ಕಾಂಪೋಸಿಷನ್ಸ್ ಪ್ರೆಸೆಂಟ್ ಮಾಡ್ತೀನಿ ಅಂತ. ಸೊ ಕೆಲವು ಬೀಟ್ಸ್ ಇರುತ್ತೆ, ಕೆಲವು ಬೀಟ್ಸ್ ಇರೋವಾಗ ಅದು ಫುಲ್ ಅಟೆನ್ಷನ್ ಅವ್ರ ಮೇಲೇನೆ ಇರುತ್ತೆ. ಯಾವ ಥರದ ಬೀಟ್ಸ್ ಇದೆ, ಇದು ಇಟ್ಸ್ ವೆರಿ ಫಾಸ್ಟ್ ಬೀಟ್ಸ್, ಸ್ಲೋ ಬೀಟ್ಸ್. ಸೊ ಅದ್ರಲ್ಲಿ ನಾನು ಫೋಕಸ್ ಕೊಡ್ತೀನಿ, ಅಟೆನ್ಷನ್ ಕೊಡ್ತೀನಿ. ಯಾವ ಥರದ್ದು ಪ್ರೆಸೆಂಟೇಷನ್ ನಾನು ನಿಮ್ಗೆ ಕೊಡ್ತೀನಿ ಅಂತ ಇನ್ ಟರ್ಮ್ಸ್ ಆಫ್ ದ ಮ್ಯೂಸಿಕ್ ಅಂಡ್ ಸೌಂಡ್ ಇಸ್ ಕನ್ಸರ್ನ್ಡ್. ಸೊ ಅದು ಒಂದು ನಾನು ಐ ಡೂ ಅ ಲಾಟ್ ಆಫ್ ರಿಸರ್ಚ್. ಇನ್ನೊಂದು ಇನ್ ಟರ್ಮ್ಸ್ ಆಫ್ ಮೈ ಪ್ರೆಸೆಂಟೇಷನ್ ಎಸ್ಥೆಟಿಕಲಿ, ಅಂದ್ರೆ ಯಾವ ಥರದ ಕಾಸ್ಟ್ಯೂಮ್ಸ್ ಹಾಕೊಳ್ತೀವಿ ನಾವು, ಯಾವ ಥರದ ಜ್ಯುವೆಲ್ರಿ ಯೂಸ್ ಮಾಡ್ತೀವಿ, ಯಾವ ಥರದ ಹೇರ್ ಸ್ಟೈಲ್ ಮಾಡ್ತೀವಿ, ಯಾವ ಥರದ ಮೇಕಪ್ ಮಾಡ್ತೀವಿ. ಬಿಕಾಸ್ ಆಸ್ ಐ ಸೆಡ್ ಎಲ್ಲಾ ಟೈಪ್ ಆಫ್ ಜನರು ಇರ್ತಾರೆ, ಫೀಮೇಲ್ ಆಡಿಯನ್ಸ್, ಮೇಲ್ ಆಡಿಯನ್ಸು ಇರ್ತಾರೆ. ಬಟ್
with due respect to both the genders, everything presentable package present in terms of the presentation is concerned, ನಾನು ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ everybody will definitely pay attention to it. So ನಾನು ಅದ್ರಲ್ಲಿ I was very clear. ಹೆಂಗೆ 3 ಡಿಫ್ರೆಂಟ್ ಸೆಕ್ಷನ್ಸ್ ಇದೆ, ಅದರಲ್ಲಿ ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ, ಬಿಕಾಸ್ ಏಸ್ಥೆಟಿಕ್ಲಿ ಸ್ಟೇಜ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡುವಾಗ ವಿತ್ ದ ಲೈಟ್ಸ್ ದೂರದಿಂದ ಕೂತ್ಕೊಳ್ಳೋದು ಆಡಿಯನ್ಸ್ಗೂ ಅದು ಸೆಳಿಲಿತ್ತೆ. ಅಂದ್ರೆ ಕಲರ್ ಕಾಂಬಿನೇಷನ್ ಇರ್ಬೋದು. ಸೊ ಆ ತರದ್ದು ದಟ್ ಇಸ್ ದ ಸೆಕೆಂಡ್ ಥಿಂಗ್ ವಿಚ್ ಐ ಪರ್ಸನಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದು. ಸೊ ದಟ್ ಈಸ್ ದ ಸೆಕೆಂಡ್ ಥಿಂಗ್. ಅಂಡ್ ಅಫ್ಕೋರ್ಸ್ ಮೂರನೇದು ನಮ್ದು ಇಂಟೆನ್ಷನ್ ಇರುತ್ತಲ್ಲ. ಸೊ ನಾವು ಯಾವ ಇಂಟೆನ್ಷನಲ್ಲಿ ನಾವು ಮಾಡ್ತೀವಿ, ಪ್ಯೂರ್ ಇಂಟೆನ್ಷನಲಿ, ಮತ್ತೆ ವಿದೌಟ್ ಬೀಂಗ್ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ವಿದೌಟ್ ಹ್ಯಾವಿಂಗ್ ಪ್ರೀ ಕನ್ಸೀವ್ಡ್ ನೋಷನ್ಸ್, ಇದು ಜನರಿಗೆ ಇಷ್ಟ ಆಗುತ್ತೋ ಇಲ್ವೋ ಸ್ಟೇಜಲ್ಲಿ ಬಂದಾದ್ಮೇಲೆ. ಸೊ ಒಂದ್ಸತಿ ಸ್ಟೇಜ್ ಬಂದಾದ್ಮೇಲೆ ಯು ಹ್ಯಾವ್ ಟು ಡಾನ್ಸ್ ಲೈಕ್ ನೋ ಒನ್ಸ್ ವಾಚಿಂಗ್ ಯು ಅಂತಾರಲ್ಲ. ಸೊ ಅದು ಮಾಡಿದ್ರೆ ಐ ಫೀಲ್ ಇಟ್ ಜಸ್ಟ್ ಅದು ಎನರ್ಜಿ ರೆಸಿಪ್ರೊಕೇಟ್ ಆಗುತ್ತೆ. ಸೊ ದೀಸ್ ಆರ್ ದ 3 ಥಿಂಗ್ಸ್ ದಟ್ ಐ ಫಾಲೋ ಸಿನ್ಸ್ ಮೈ ಲಾಸ್ಟ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಪ್ ಅಂಟಿಲ್ ನೌ. ಹಿಂಗೆ ನಾನು ಐ ಆಮ್ ಟ್ರೈಂಗ್ ಟು ಇವಾಲ್ವ್ ಇಟ್, ಬಟ್ ದೀಸ್ 3 ಬಂದು ನಂದು ಬೇಸಿಕ್ ಕಂಡೀಷನ್ಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ವೆಲ್ ಸೈಡ್ ಆಕ್ಚುಲಿ. ಆದ್ರೆ ಈ ಒಂದು ಈಗ 3 ನೀವು ಪ್ರಕಾರ ಅಂತ ಹೇಳಿದ್ರಿ, ಇಷ್ಟು ವಿಷಯದಲ್ಲಿ ನಾನು ಸ್ಟಡಿ ಮಾಡ್ತೇನೆ ಅಂತ ಹೇಳ್ಕೊಂಡು, ಸೊ ಇದ್ರೊಟ್ಟಿಗೆ ನಿಮ್ಮ ರಿಲೇಶನ್ಶಿಪ್ ಯಾವ ತರ ಇರುತ್ತೆ? ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಅಂತ ಹೇಳಿದ ತಕ್ಷಣ ಬರೀ ಡ್ಯಾನ್ಸ್ ಫಾರ್ಮ್ ಅನ್ನ ಫೋಕಸ್ ಮಾಡೋದು ಅಂತ ಅಲ್ಲ. ಸೊ ಆಸ್ ಯು ಸೆಡ್, ಏನು ಡ್ರೆಸ್ಸಿಂಗ್ ಅಲ್ಲಿ ಆಗಿರಬಹುದು, ಅಥವಾ ಹಿಮ್ಮೇಳ ಅಂದ್ರೆ ಕಲಾವಿದರು ಪಕ್ಕವಾದ್ಯಗಳು ಅಂತ ಹೇಳ್ತಾರೆ, ಅದ್ರೊಟ್ಟಿಗೆ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಸ್ಟೇಜ್ ಒಟ್ಟಿಗೆ ಆಗಿರ್ಬೋದು. ಸೊ ಒಬ್ಬ ಕಲಾವಿದನಿಗೆ ಈ ಸುತ್ತಲಿನ ಪ್ರಪಂಚದೊಟ್ಟಿಗಿರುವಂತ ಸಂಬಂಧ ಯಾವ ತರದ್ದು? ಸೊ ಹಂಗೆ ಬಂದು ಇದು 3 ಕಾಲ್ ಕಾನ್ಸೆಪ್ಟ್ ಬರುವಾಗ ನಮ್ಮ ಗುರುಗಳು ವಾಸ್ ವೆರಿ ಸಪೋರ್ಟಿವ್ ಅಂತ ಹೇಳಿದೆ ಅಲ್ಲ. ಸೊ ಇಟ್ ವಾಸ್ ಮೈ ಫಸ್ಟ್ ಟೈಮ್ ಪ್ರೆಸೆಂಟೇಷನ್. ಸೊ ಅವರೇ ಇನ್ ಟರ್ಮ್ಸ್ ಆಫ್ ಯಾರು ಆರ್ಟಿಸ್ಟ್ಗಳು ಬೇಕು ನಮ್ಗೆ, ಬಿಕಾಸ್ ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡುವಾಗ ಅವರು ಪ್ರೊಫೆಷನಲ್ ಆರ್ಟಿಸ್ಟ್ ಇರ್ತಾರೆ, ಬಿಕಾಸ್ ನಾವು ಪ್ರೊಫೆಷನಲಿ ಇದು ಜಸ್ಟ್ ನಮ್ದು ಸ್ಟೆಪ್ಪಿಂಗ್ ಸ್ಟೋನ್. ಸೊ ಅವರು ಎಷ್ಟು ಆಲ್ಮೋಸ್ಟ್ 2-3 decades ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರ ಹತ್ರ. ಸೊ ಅವರು ನಮ್ಮ ಲೆವೆಲ್ ಬರ್ಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಾವು ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಅವ್ರಿಗೆ ಹೆಂಗ್ ಬೇಕು ವೀಲ್ ಹ್ಯಾವ್ ಟು ಅಡ್ಜಸ್ಟ್, ವೀಲ್ ಹ್ಯಾವ್ ಟು ಪ್ರಾಕ್ಟಿಸ್ ಅಂಡ್ ಗೆಟ್ ಇಟ್ ಆನ್ ಸ್ಟೇಜ್. ಸೊ ಅಲ್ಲಿರುವಾಗ ದೇ ಹ್ಯಾಡ್ ಆಲ್ರೆಡಿ ಪ್ರೀಸೆಟ್, ಅಂದ್ರೆ ಈ ತರದ ಆರ್ಟಿಸ್ಟ್ಗೆ ದೇ ಆರ್ ವೆರಿ ಕಂಫರ್ಟಬಲ್ ಅಂತ, ಬಿಕಾಸ್ ಆ ಕ್ಯಾಟಗರಿ ಸೆಟ್ ಆಫ್ ಆರ್ಟಿಸ್ಟ್ ಇರ್ತಾರೆ ವೇರ್ ಇನ್ ದೇ ಆರ್ ವೆರಿ ಕನ್ವರ್ಸೆಂಟ್ ವಿತ್ ಕಥಕ್ ರಂಗಮಂಚ್ ಪ್ರವೇಶ್ ಇರ್ಬೋದು, ಅಥವಾ ಕಥಕ್ ಆರ್ಟಿಸ್ಟ್ ಇರ್ತಾರಲ್ವಾ, ಬಿಗಿನಿಂಗ್ ಆರ್ಟಿಸ್ಟ್, ದೇ ಕೈಂಡ್ ಆಫ್ ಜೆಲ್ ವೆಲ್. ಆ ಟೀಮ್ ಸೆಟ್ ಟೀಮ್. ಸೊ ಆ ಸೆಟ್ ಟೀಮ್ ಇರೋದ್ರಿಂದ ನನ್ಗೆ ಏನೂ ಕಷ್ಟನೇ ಅನ್ಸ್ಲಿಲ್ಲ, ಬಿಕಾಸ್ ದೇ ಹ್ಯಾಡ್ ಆಲ್ರೆಡಿ ಟೇಕನ್ ಕೇರ್ ಆಫ್. ಅಕಸ್ಮಾತ್ ಆನ್ ಸ್ಟೇಜ್ ಅಲ್ಲೂ ಬಿಕಾಸ್ ಕೆಲವು ಅಭಿನಯ ಪೀಸಸ್ ಇರುತ್ತೆ, ಸೊ ನಮ್ ಹ್ಯಾಂಡ್ ಮೂವ್ಮೆಂಟ್, ನಮ್ಮ ಬಾಡಿ ಜೆಸ್ಚರ್ಸ್ ನೋಡ್ಬಿಟ್ಟು ಅವ್ರು ತಬ್ಲಾ ನುಡಿಸ್ತಾರೆ, ಅವರು ಸಿತಾರ್ ನುಡಿಸ್ತಾರೆ, ಅವ್ರು ಸರೋದ್ ಕೊಡ್ತಾರೆ. ವೋಕಲ್ ಅದು ಬೇರೆ ಇದ್ರಲ್ಲಿ ಬರುತ್ತೆ, ಬಟ್ ಲೈವ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರುತ್ತಲ್ಲ, ಅದು ಆನ್ ಸ್ಟೇಜ್ ಅಲ್ಲೇ ಲೈವ್ ಹೋಗುತ್ತೆ. ಅಂದ್ರೆ ನಾವ್ ಏನ್ ಮಾಡ್ತೀವೋ ಹಂಗೆ ಅವ್ರು ಕನೆಕ್ಟ್ ಮಾಡಿ ನುಡಿಸ್ತಾರೆ. ಸೊ ಇದೆಲ್ಲ ಅವ್ರಿಗೆ ಪ್ರೀಸೆಟ್ ಪ್ಯಾಟರ್ನ್ ಗೊತ್ತಿರುತ್ತೆ. ಸೊ ದ ಆರ್ಟಿಸ್ಟ್ ವೇರ್ ಆಲ್ರೆಡಿ ಟೇಕನ್ ಕೇರ್ ಆಫ್. ಬಟ್ ನಮ್ಗೆ ಒಂದು ಪ್ಯಾಟರ್ನ್ ಸಿಕ್ತು. ಓಕೆ, ಆರ್ಟಿಸ್ಟ್ಗಳು ದೇ ಆರ್ ರೆಡಿ. ಐ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸ್ಟೇಜ್ ಬಂದಾದ್ಮೇಲೆ ಐ ಶುಡಂಟ್ ಹ್ಯಾವ್ ಟು ಮೈಂಡ್, ಓ ಇದು ಮಾಡ್ಬೇಕಾ ಅದು ಮಾಡ್ಬೇಕಂತ, ಬಿಕಾಸ್ ಅವರು ಕೊಡ್ತಾರೆ ನಿಮ್ಗೆ ಸಾಕು, ನೀವು ಚೇಂಜ್ ಮಾಡಿದ್ರು ಕೂಡ, ಬಿಕಾಸ್ ದೇ ಆರ್ ಪ್ಯೂರ್ ಪ್ರೊಫೆಷನಲ್ಸ್. ಆ ಬಾಂಡಿಂಗ್ ಅನ್ನು ನೀವೇನಂತ ಡಿಸ್ಕ್ರೈಬ್ ಮಾಡ್ತೀರಾ? ಬಾಂಡಿಂಗ್ I was very privileged that way. ಯಾರ್ ಅಲ್ಲಿ ಬಂದಿದ್ರು, they were very cordial with me, very humble and very reciprocative. ಸೊ ಹಂಗೆ ನಾವು ಕೂಡ ಅವ್ರಿಗೆ ಕೊಡ್ಬೇಕಾಗತ್ತೆ ಇನ್ ಟರ್ಮ್ಸ್ ಆಫ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ವಿ ಕ್ಯಾನ್ ಗಿವ್. ಅದು ಎರಡು ಸಮಾಸಮನವಾಗಿ ಬಂದ್ಬಿಡುತ್ತೆ. ಸೊ ಬಿಕಾಸ್ ಐ ವಾಸ್ ಓಪನ್ ಮೈಂಡೆಡ್. ಸೊ ಆಸ್ ಐ ಸೆಡ್, ಪ್ರೀ ಕನ್ಸೀವ್ಡ್ ಸೆಟ್ ನೋಷನ್ಸ್ ಇರ್ಲಿಲ್ಲ. ಟು ಗಿವ್ ಯು ಅ ಸ್ಮಾಲ್ ಇನ್ಸ್ಟೆನ್ಸ್, ಅಕಸ್ಮಾತ್ ನಾವು ಸೆಟ್ ಮಾಡಿದ್ರೆ ಒಂದು 2 cycles ಅಂತ ಹೇಳಿದ್ರೆ, ಅಂದ್ರೆ 16 beat ಸೈಕಲ್ ಇರುತ್ತೆ. ಸೊ ಅಲ್ಲಿ ಹೋದಾದ್ಮೇಲೆ ಇಫ್ ಐ ಆಮ್ ಟೇಕಿಂಗ್ 16 beat ಒಂದು ಪ್ಯಾಟರ್ನ್ ತಕೊಂಡ್ರೆ, ಅಲ್ಲಿ ಹೋಗ್ಬಿಟ್ಟು ನಾನು ಡಬಲ್ ಮಾಡಿದ್ರೆ ಅದು, ಸೊ ಅವ್ರು ಪಿಕ್ ಮಾಡ್ತಾರೆ. ಸೊ ನಾನು ಪ್ರೀ ಕನ್ಸೀವ್ಡ್ ಸೆಟ್ ಮಾಡಿದ್ರೆ, ಇಲ್ಲ ನಾನು 16 ಅಂದ್ರೆ 16 ಮಾಡ್ಬಿಟ್ಟು ನಾನು 16+2 ಮಾಡಿದ್ರೆ, ದೆನ್ ಅದು ನನ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಟ್ ಅವರು ಸರಿ ಮಾಡ್ಕೊಂಡು ಅವರು ಹೋಗ್ತಾರೆ, ಬಟ್ ನನ್ಗೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗತ್ತಲ್ಲ. ಸೊ ಇಫ್ ಐ ಆಮ್ ವೆರಿ ಕ್ಲಿಯರ್, ಅಕಸ್ಮಾತ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ಅವರು ನನ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಈಸ್ ಆಕ್ಚುಲಿ ಏನಾದ್ರೂ ನಾವು ಡಾನ್ಸ್ ಅಲ್ಲಿ ಕಡಿಮೆ ಇದ್ರೆ ಅವ್ರು ತೆಕೊಂಡು ಹೋಗ್ತಾರೆ. ದೇ ವಿಲ್ ಜಸ್ಟ್
ಸೇಲ್ ಥ್ರೂ ಯೋರ್ ಜರ್ನಿ ಅಂತ ಹೇಳ್ತಾರೆ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಥ್ರೂ ಆಕ್ಷನ್ಸ್. Yes, and they just sail with you. So ಅದ್ರದ್ದೇ ಸ್ಪೆಷಾಲಿಟಿ. ಸೊ ವಿತ್ ಲೈವ್ ಮ್ಯೂಸಿಕ್ ನೀವು ನೋಡಿದ್ರೆ ಕಥಕ್ ಡಾನ್ಸು ನಿಮ್ಗೆ ಬೇರೆನೆ ವರ್ಲ್ಡ್ ಅಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಆಗ್ತೀರಾ ವರ್ಸಸ್ seeing any Kathak performances with recorded music, because vibration ಬೇರೆದಿರುತ್ತೆ and that feel is very different for an artist to perform and also visually for the audience to see. ನಿಮಗೆ ಮೇನ್ ಆಗಿ ಈಗ ನೀವು ಹೇಳ್ತಾ ಹೋದಾಗ ಹೇಳಿದ್ರಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು ನನಗೆ, ಅದೊಂದು ನನಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಕೊಂಡು. ಸೊ ಅದ್ ನಿಮಗೆ ಆಡ್ ಅನ್ ಅಡ್ವಾಂಟೇಜ್ ಆಯ್ತು ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ ಇಟ್ ಗೋಸ್ ವಿದೌಟ್ ಸೇಯಿಂಗ್, ಬಿಕಾಸ್ ನಾನೇ ನೋಡ್ತೀನಲ್ಲ, ಬಿಕಾಸ್ ನಮ್ಮ ಜರ್ನಿ ಆಫ್ ಕಥಕ್, ಬಿಕಾಸ್ ಬೇರೆ ನಾನು ಆಕ್ಸ್ಫರ್ಡ್ ಅಲ್ಲಿ ನಮ್ಮ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ್ಲೂ ಕೂಡ ಅಲ್ಲಿ ಬೇರೆ ಗುರುಗಳ ಜೊತೆ ನಾನು ಸಂಪರ್ಕದಲ್ಲಿದ್ದೆ, ಬಿಕಾಸ್ ಐ ಡೆಂಟ್ ವಾಂಟೆಡ್ ಕಥಕ್ದು ಬ್ರೇಕ್ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಸೊ ಅಲ್ಲಿ ನೋಡುವಾಗ ನಾನು ಬೇರೆ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ದೀನಿ, ಇಂಡಿಯಾದಲ್ಲೂ ಕೂಡ ಬೇರೆ ದೇಶದಲ್ಲೂ ಕೂಡ. ಅದು ಸಪೋರ್ಟ್ ಇಲ್ಲದೆ ಕೂಡ, ನಾಟ್ ಜಸ್ಟ್ ಮಾನಿಟರಿ ಸಪೋರ್ಟ್, ಬೇರೆ ಇನ್ ಟರ್ಮ್ಸ್ ಆಫ್ ಆಲ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಸಪೋರ್ಟ್ ಇಲ್ಲದೆ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪರ್ಸ್ಯೂ ಇಟ್. ಬಿಕಾಸ್ ಇದು ನಂದು ಬಂದು ಖಾಲಿ ಕಥಕ್ ಆಸ್ ಅ ಮೇನ್ ಸ್ಟ್ರೀಮ್ ಪ್ರೊಫೆಷನ್ ಅಲ್ಲ, ಬೇರೆದು ಇತ್ತು, ಬೇರೆನೂ ಇದೆ ಇನ್ ಟರ್ಮ್ಸ್ ಆಫ್ ಮೈ ಅದರ್ ಬಿಸ್ನೆಸ್ ವೆಂಚರ್ಸ್ ಆರ್ ಕನ್ಸರ್ನ್. ಸೊ ಡೆಫಿನೆಟ್ಲಿ ಆ ಸಪೋರ್ಟ್ ಇಲ್ಲದೆ ಇದ್ರೆ ಯು ವಿಲ್ ಥಿಂಕ್ ಓಕೆ ಇದು ನಾಳೆ ಮಾಡೋಣ, ಮೇ ಬಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಸೊ ಪೋಸ್ಟ್ಪೋನ್ ಮಾಡೋವಾಗ ನಮ್ಗೆ ಬೇರೆ ಪ್ರಯಾರಿಟೀಸ್ ಇರುತ್ತೆ, ಸೊ ಇದು ಸೈಡ್ ಲೈನ್ ಆಗತ್ತೆ. ಸೊ ಐ ಫೀಲ್ ಇನ್ ದಟ್ ಕಾಂಟೆಕ್ಸ್ಟ್ ಆಮೇಲೆ ಟೈಮಿಂಗು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಕಲ್ಚರಲ್ ಆಕ್ಟಿವಿಟಿ ನಲ್ಲಿ ಮುಂದೆ ಬರ್ಬೇಕಂತ ದಟ್ ಬಿಕೇಮ್ ಮೈ ಪ್ರಯಾರಿಟಿ, ಬಿಕಾಸ್ ಐ ಡಿಂಟ್ ಹ್ಯಾವ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ಟ್ಯಾಕಲ್. ಆವಾಗ ಬರೋವಾಗ ಸಪೋರ್ಟ್ ಫ್ರಮ್ ಎವ್ರಿ ಆಂಗಲ್ ಮ್ಯಾಟರ್ಸ್ ಅ ಲಾಟ್. ಕೊನೆಯ ಪ್ರಶ್ನೆ, ಸೊ ಈಗ ನೀವೇ ಹೇಳಿದ ಹಾಗೆ ಮನೆ ಅಂತ ಹೇಳಿ ಬಂದಾಗ ಎಲ್ಲಾ ತರದ ಮನೆಯ ಸದಸ್ಯರು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ, ಒಬ್ರು ವಕೀಲರು, ಮತ್ತೊಬ್ರು ವೀಣಾವಾದಕರು, ಒಬ್ರು ಭರತನಾಟ್ಯ ಕಲಾವಿದರು. ಸೊ ಇಷ್ಟು ಪ್ರಕಾರದ ಕಲಾವಿದರು ಒಂದೇ ಮನೆಯಲ್ಲಿ ಇದ್ದಾಗ ನಿಮ್ಮಲ್ಲಿ ಡಿಸ್ಕಷನ್ ಯಾವ ತರ ನಡೆಯುತ್ತೆ? ನಮ್ದ್ರಲ್ಲಿ ಇಟ್ಸ್ ಅ ವೆರಿ ಜಾವಿಯಲ್ ಅಟ್ಮಾಸ್ಫಿಯರ್, ಬಿಕಾಸ್ ನಾನು ಹೇಳಿದೆ ಇನ್ ಟರ್ಮ್ಸ್ ಆಫ್ ಪ್ರೊಫೆಷನ್ ಇಸ್ ಕನ್ಸರ್ನ್, ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ಬಿಸ್ನೆಸ್ ಅಲ್ಲಿ ಇರೋದ್ರೂ ಇದ್ದಾರೆ. ಇದು 4 ಬಂದು ಸೈಡ್ ಲೈನ್ ಬಂದು ಇನ್ಸ್ಟ್ರೂಮೆಂಟಲಿಸ್ಟ್ ಇದ್ದಾರೆ, ವೋಕಲಿಸ್ಟ್ ಇದ್ದಾರೆ, ಡಾನ್ಸರ್ಸು ಇದ್ದಾರೆ. ಸೊ ಪ್ರತಿನಿತ್ಯ ನಾವು ಒಟ್ಟಿಗೆ ಸೇರ್ಬಿಟ್ಟು ಏನಾದ್ರೂ ಒಂದ್ ಮಾಡ್ಬೇಕಾದ್ರೆ, ಇವನ್ ಹ್ಯಾವಿಂಗ್ ಡಿನ್ನರ್ ಆರ್ ಲಂಚ್ ಟುಗೆದರ್, ಎಲ್ಲಾ ತರದ್ದು ನಾವು ಡಿಸ್ಕಸ್ ಮಾಡ್ತೀವಿ. ಅಕಸ್ಮಾತ್ ನಮ್ಗೆ ಏನಾದ್ರೂ ಕಿಚನ್ ಇಂದ ಏನಾದ್ರೂ ತಕೊಂಡ್ ಬರ್ಬೇಕಾದ್ರೆ ರಾಗದಲ್ಲೇ ಯಾರಾದ್ರೂ ಬಂದು ಹೇಳ್ತಾರೆ, ನಾರ್ಮಲ್ ನಮ್ ಕೊಂಕಣಿ ಭಾಷೆದಲ್ಲೇನೆ ಏನಾದ್ರೂ ನಮ್ಮ ಅಪ್ಪ ಎಸ್ಪೆಷಲಿ ಈಸ್ ವೆರಿ ಜಾವಿಯಲ್ ದಟ್ ವೇ. ಸೊ ಏನಾದ್ರೂ ಒಂದು ಕಥಕ್ ಅಲ್ಲಿ ನಮ್ ಬೋಲ್ಸ್ ಇರತ್ತೆ, ತಾಥೈ ಥೈತತ್ ಆಥೈ ಥೈತತ್ ಅಂತ, ದಿಸ್ ಇಸ್ ಅ ವೆರಿ ಬೇಸಿಕ್ ಬೋಲ್. ಸೊ ಇದು ಎಲ್ಲರಿಗೂ ಮನೇಲಿ ಗೊತ್ತಿದೆ, ಬಿಕಾಸ್ ಐ ಹ್ಯಾವ್ ಬಿನ್ ಡೂಯಿಂಗ್ ಇಟ್ ಫಾರ್ ಸೋ ಲಾಂಗ್. ಸೊ ಅದರಲ್ಲಿ ಏನಾದ್ರೂ ಒಂದು ಕಾಂಬಿನೇಷನ್ ಮಾಡಿ ಒಂದು ರಾಗದಲ್ಲಿ ಕರೆದು ಬಿಟ್ಟು ನನಗೆ ಹೇಳ್ತಾರೆ. ಸೊ ಇಟ್ಸ್ ವೆರಿ ಸ್ಮಾಲ್ ಥಿಂಗ್, ಬಟ್ ಎಲ್ಲ ಟೈಪ್ ಆಫ್ ಡಿಸ್ಕಷನ್ಸ್ ವಿ ಹ್ಯಾವ್, ಮೋರ್ ಸೊ ವಿತ್ ರೆಸ್ಪೆಕ್ಟ್ ಟು ಜೋಕಿಂಗ್ಲಿ ಹೆಂಗೆ ಹ್ಯೂಮರಸ್ಲಿ ನಾವು ಡಿಸ್ಕಷನ್ಸ್ ಮಾಡ್ಬೋದು, ಹಿಂಗೆ ಇರುತ್ತೆ. ಅಂಡ್ ವಿ ಡಿಸ್ಕಸ್ ಎವ್ರಿಥಿಂಗ್, ಸ್ಪಿರಿಚುಯಾಲಿಟಿ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ಸ್ ಇರ್ಬೋದು, ಎವ್ರಿಥಿಂಗ್. ಖುಷಿ ಆಯ್ತು ಮ್ಯಾಮ್. ಇಷ್ಟೊತ್ತು ಮಾತನಾಡಿ ನನಗೊಂದು ಅನ್ಸಿದ್ದೇನು ಅಂತ ಹೇಳಿದ್ರೆ, ಸೊ ಎಲ್ಲೋ ಮೀನಾಕ್ಷಿ ಅವರ ಪಾಸಿಟಿವ್ ಅಂತಂದ್ರೆ ಅದು ಡಿವೈನ್ ಅಥವಾ ಸ್ಪಿರಿಚುವಲ್ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಉಂಟು. ಸೊ ತುಂಬಾ ಖುಷಿ ಆಯ್ತು ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನ, ನಿಮ್ಮ ಮುಂದಿನ ಗೋಲ್ಗಳನ್ನ, ಅಥವಾ ನಿಮ್ಮ ಪ್ರೀತಿಯ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಶುಡ್ ರಿಯಲಿ ಥ್ಯಾಂಕ್ ಬುಕ್ ಬ್ರಹ್ಮ ಅಂಡ್ ನಿಮ್ಮ ಸೀನಿಯರ್ ಎಡಿಟರ್ ಕೂಡ, ಬಿಕಾಸ್ ಅವ್ರಿಗೆ ಖಾಲಿ ಒಂದೇ ಕ್ಷಣಕ್ಕೆ ನಾನು ಭೇಟಿ ಆಗಿದ್ದೆ. ಆ ಕ್ಷಣಕ್ಕೆ ಭೇಟಿ ಆದ್ಮೇಲೆ when I got your call, I felt really elated. ಸೊ ಇದನ್ನು ಒಂದು ಮೋಟಿವೇಶನ್ ನನಗೆ at a very young stage in my Kathak journey to explore further. So thank you so much. Thank you. Thank you.